Hello everyone, welcome to Neura's Maths Tutorials. ಈಗ ಎಕ್ಸರ್ಸೈಸ್ ನಂಬರ್ 1.1 ಸ್ಟಾರ್ಟ್ ಮಾಡೋಣ. ಓಕೆ, ನೋಡಿ ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ, ಎಕ್ಸ್ಪ್ರೆಸ್ ಈಚ್ ನಂಬರ್ ಆಸ್ ಎ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ನಂಬರ್ಸ್ ಅಂತಂದ್ರೆ ಈ ನಂಬರ್ನ ಫ್ಯಾಕ್ಟರೈಸೇಷನ್ ಮಾಡಿ ಆ ಫ್ಯಾಕ್ಟರ್ಸ್ ಏನ್ ಬರ್ತಾವಲ್ಲ ಅದನ್ನ ಬರಿಬೇಕು. ಅದೇ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಅರ್ಥ. ಸೊ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, 140. ಸೊ ಇಲ್ಲಿ ಮಾಡೋಣ 140. ಫಸ್ಟ್ 2 ಇಂದ ಮಾಡ್ಬೇಕು ಯಾವಾಗ್ಲೂ. ಸೊ 2 7s 0 ಹಾಗೆ ಇಡೋಣ. ಅಗೇನ್ 7 ಇಂದ ಹೋಗುತ್ತೆ, 2 ಇಂದ ಹೋಗುತ್ತೆ. 2 3s 6, 1 ಉಳಿತು. 2 5s. ಈಗ 2 ಇಂದ ಹೋಗಲ್ಲ, 3 ಇಂದ ಕೂಡ ಹೋಗಲ್ಲ, ಲಾಸ್ಟ್ 5 ಇದೆ. ಸೊ 5 ಇಂದ ಹೋಗುತ್ತೆ. 5 7s. ಅಗೇನ್ 7 ಇಂದಾನೆ ಹೋಗೋದು. 7 1s. 1 ಬರೋವರೆಗೂ ಮಾಡ್ಬೇಕು. ಈಗ ಏನೇನ್ ಬಂತು ಫ್ಯಾಕ್ಟರ್ಸ್ ಅದನ್ನೆಲ್ಲ ಇಲ್ಲಿ ಬರೆಯೋಣ. 2 ಇಂಟು 2 ಇಂಟು 5 ಇಂಟು 7 ಇವೆ. ಓಕೆ, ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಕೇಳಿದಾರಲ್ವಾ, ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್ ಅಂದ್ರೆ ಇದೆ. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ 156. ಇದನ್ನು ಅದೇ ರೀತಿ ಮಾಡೋಣ. ನೋಡಿ 156 ಫಸ್ಟ್ 2 ಇಂದ ಮಾಡೋಣ. 2 7s 14, 1 ಉಳಿತು. 2 8s. ಅಗೇನ್ ಈವನ್ ನಂಬರ್ ಇದೆ, ಸೊ 2 ಇಂದಾನೆ ಹೋಗುತ್ತೆ. 2 3s 6, 1 ಉಳಿತು. 2 9s. ಈಗ 2 ಇಂದ ಹೋಗಲ್ಲ, 3 ಇಂದ ಹೋಗುತ್ತೆ. ನೋಡಿ 9 + 3 12 ಆಯ್ತು. 3 ಟೇಬಲ್ ಅಲ್ಲಿ ಬರುತ್ತಲ್ವಾ. ಸೊ 3 1s 3 3s. ಈಗ ಯಾವ ನಂಬರ್ ಇಂದ ಹೋಗಲ್ಲ, 13 ಇಂದಾನೆ ಹೋಗುತ್ತೆ. 13 1s. ಸೊ 1 ಬರೋವರೆಗೆ ಮಾಡಿದ್ವಿ. ಈಗ ಏನ್ ಬಂತು ಫ್ಯಾಕ್ಟರ್ಸ್, 2 ಇಂಟು 2 ಇಂಟು 3 ಇಂಟು 13. ಅಂಡರ್ಸ್ಟ್ಯಾಂಡ್ ಆಯ್ತಾ ಯಾವ ರೀತಿ ಮಾಡ್ಬೇಕು ಅಂತ? ಅದೇ ರೀತಿ ಇದನ್ನು ಮಾಡೋಣ. 3 8 2 5. ನೋಡಿ ಅದು 5 ಇರೋದ್ರಿಂದ 2 ಇಂದಂತೂ ಹೋಗಲ್ಲ. ಸೊ 3 ಇಂದ ಹೋಗುತ್ತಾ ಅಂತಂದ್ರೆ ಇವೆಲ್ಲ ನಂಬರ್ಸ್ ಆಡ್ ಮಾಡಿ ನೋಡ್ಬೇಕು. 5 + 2 7, 7 + 8 15, 15 + 3 18. 3 ಇಂದ ಹೋಗುತ್ತೆ. ಓಕೆ, ನಮ್ಗೆ ಇದು ನೋಡಿ 3 1s 3, 3 2s 6 ಆಯ್ತು. 2 ಉಳಿಯುತ್ತೆ. ಅದು ಗೊತ್ತಾಗ್ಲಿಲ್ಲದ್ರೆ ನಾವು ಈ ತರ ಡಿವೈಡ್ ಕೂಡ ಮಾಡಿ ನೋಡ್ಬೋದು. 3 1s 3 0 8 ಕೆಳಗೆ ತಗೊಳ್ಳಿ. 3 2s 6, 2 remains. Take 2 here. 3 7s 21, 1 remains. Take 5 here. 3 5s 15 0. ಸೊ ಏನ್ ಬಂತು, 3 ಇಂದ ಮಾಡಿದ್ರೆ 3 1s 3 2s 3 7s 3 5s. ಓಕೆ, ಅದೇ ನಂಬರೇ ಇಲ್ಲಿ ಬರುತ್ತೆ. ಈಗ ಮತ್ತೆ 3 ಇಂದ ಹೋಗುತ್ತಾ ಅಂದ್ರೆ ಮತ್ತೆ ಟೋಟಲ್ ಮಾಡೋಣ. ನೋಡಿ 2 + 1 3, 3 + 7 10, 10 + 5 15. 15 ಅಂದ್ರೆ 3 ಟೇಬಲ್ಸ್ ಅಲ್ಲಿ ಬರುತ್ತಲ್ವಾ. ಸೊ ಹೋಗುತ್ತೆ. 3 4s 12, 3 2s 6, 1 ಉಳಿತು. 3 5s. ಮತ್ತೆ 3 ಇಂದ ಹೋಗುತ್ತಾ. 7 + 4 11 ಆಯ್ತು. 11 ಅಂದ್ರೆ 3 ಟೇಬಲ್ ಅಲ್ಲಿ ಬರಲ್ಲ, ಹೋಗಲ್ಲ. ಸೊ ಎಂಡಿಂಗ್ 5 ಇರೋದ್ರಿಂದ 5 ಟೇಬಲ್ಸ್ ಅಲ್ಲೇ ಬರುತ್ತೆ. 5 8s 40, 2 ರಿಮೈನ್ಸ್. 25 ಆದ್ರೆ 5 5s 25. ಅಗೇನ್ 5 ಇಂದಾನೆ ಹೋಗುತ್ತೆ. 5 1s 5, 35 ಉಳಿತು. 5 7s. ಮತ್ತೆ 17 ಇಂದಾನೆ ಹೋಗುತ್ತೆ. 17 1s 17. ಸೊ ಏನ್ ಬಂತು ಫ್ಯಾಕ್ಟರ್ಸ್, 3 ಇಂಟು 3 ಇಂಟು 5 ಇಂಟು 5 ಇಂಟು 17. ಓಕೆ, ಈ ತರ ರಿಪೀಟ್ ಇದ್ರೆ ನಾವು ಸ್ಕ್ವೇರ್ ಅಂತ ಕೂಡ ಬರಿಬಹುದು. 3 ಸ್ಕ್ವೇರ್ ಇಂಟು 5 ಸ್ಕ್ವೇರ್ ಇಂಟು 17. ಈ ರೀತಿ ಕೂಡ ಬರಿಬಹುದು. ಇಲ್ಲಿನೂ ಅಷ್ಟೇ 2 ಸ್ಕ್ವೇರ್ ಬರಿಬಹುದು. ಇಲ್ಲಿನೂ ಅಷ್ಟೇ 2 ಸ್ಕ್ವೇರ್ ಕೂಡ ಬರಿಬಹುದು. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ. 4th ಒನ್ ಏನ್ ಕೊಟ್ಟಿದ್ದಾರೆ, 5 0 0 5 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಅದೇ ರೀತಿ ಹಾಕೊಳ್ಳೋಣ. 5 0 0 5. ಎಂಡಿಂಗ್ 5 ಇರೋದ್ರಿಂದ 5 ಟೇಬಲ್ಸ್ ಅಲ್ಲೇ ಹೋಗುತ್ತೆ. 5 1s 5 0 0 ಅಗೇನ್ 5 1s. ಈಗ ಯಾವ ಟೇಬಲ್ ಅಲ್ಲಿ ಹೋಗುತ್ತೆ ಇದು,
2 ಇಂದ ಹೋಗಲ್ಲ, ಇವನ್ ನಂಬರ್ ಇಲ್ಲ, 5 ಇಂದ ಕೂಡ ಹೋಗಲ್ಲ. ಸೊ 7 ಇಂದ ನೋಡೋಣ. 7 ones are 7, 3 remains, take 0 here, 7 fours are 28, 2 remains, take 1 here, 7 threes are 21, 0. ಸೊ 7 ಇಂದ ಹೋಗ್ತಾ ಇದೆ. 7 ones are 7 fours are 7 threes. ಇಲ್ಲೇನು ಬರುತ್ತಲ್ಲ ಅದನ್ನೇ ಇಲ್ಲಿ ಬರಿಬೇಕು. ಕರೆಕ್ಟ್ ಡಿವಿಸಿಬಲ್ ಇದ್ರೆ ಹೋಗುತ್ತೆ ಅಂತ. ಈಗ ನೋಡಿ, ಈಗ 7 ಇಂದ ಹೋಗುತ್ತಾ? ಮತ್ತೆ ಹೋಗಲ್ಲ. ಸೊ ನೆಕ್ಸ್ಟ್ ಯಾವ್ದ್ರಿಂದ ಹೋಗುತ್ತೆ ನೋಡಿ, 11 ಇಂದ ಹೋಗ್ಬೋದು. 11 ones are 11, 3 remains, take 3 here, 11 threes are 33, 0 ಬರ್ಬೇಕು ರಿಮೈಂಡರ್. ಸೊ 11 ಇಂದ ಹೋಗುತ್ತೆ, 11 ones are 11, 11 threes are. ಈಗ 13 ಇಂದನೇ ಹೋಗುತ್ತೆ. 13 ones are 13. ಸೊ 1 ಬಂತಲ್ವಾ? ಈಗ ಏನೇನ್ ಬಂತು ಫ್ಯಾಕ್ಟರ್ಸ್? 5 into 7 into 11 into 13 is the answer. ಈಗ ಅದೇ ರೀತಿ ಫಿಫ್ತ್ ಒನ್ ನೋಡಿ ಏನ್ ಕೊಟ್ಟಿದ್ದಾರೆ, 7 4 2 9 ಅಂತ ಕೊಟ್ಟಿದ್ದಾರೆ. ಓಕೆ, ಸೆವೆನ್ 4 2 9. ಇದು ಯಾವ ಟೇಬಲ್ ಇಂದ ಹೋಗುತ್ತೆ ನೋಡಿ? 6 + 7 13, 13 + 9 22. 22 ಅಂತಂದ್ರೆ ಇದು 3 ಟೇಬಲ್ ಅಲ್ಲೂ ಬರಲ್ಲ, 2 ಟೇಬಲ್ ಅಲ್ಲೂ ಕೂಡ ಹೋಗಲ್ಲ, 5 ಟೇಬಲ್ ಅಲ್ಲಿ ಕೂಡ ಹೋಗಲ್ಲ. ಸೊ ಇದನ್ನ ಯಾವ ಟೇಬಲ್ ಅಲ್ಲಿ ಹೋಗುತ್ತೆ ಅಂದ್ರೆ 17 ಟೇಬಲ್ ಅಲ್ಲಿ ಹೋಗುತ್ತೆ. ನೋಡೋಣ. 17 4s are 4 7s are 28, 4 1s are 4, 6 68 ಅಲ್ವಾ? ಸೊ 17 4s are 68. 14 minus 8, 6 remains, take 2 here. ಈಗ 17 3s ಮಾಡಬೇಕಾಗತ್ತೆ. 3 7s are 21, 3 1s are 3, plus 2 51. ಸೊ 17 3s are 51, 1 1. ಮತ್ತೆ 9 ತಗೊಳ್ಳಿ. ಈಗ 17 7s are 7 7s are 49, 7 1s are 7 plus 4 11. ನೋಡಿ, 7s are 119, ರಿಮೈಂಡರ್ 0. ರಿಮೈಂಡರ್ 0 ಬಂತಂದ್ರೆ ಇದು ಕರೆಕ್ಟ್ ಡಿವಿಸಿಬಲ್ ಅಂತ ಅರ್ಥ. 17 4s are 3 7. ಓಕೆ, ಈಗ ಇದನ್ನ ರಬ್ ಮಾಡ್ತೀನಿ. ಈಗ ಇದು ಯಾವ ಟೇಬಲ್ ಅಲ್ಲಿ ಹೋಗುತ್ತೆ ನೋಡೋಣ. 4 3 7, 19 ಟೇಬಲ್ ಅಲ್ಲಿ ಹೋಗುತ್ತೆ. ಓಕೆ, 19 2s are 38, 13 minus 8 5 7, 19 3s are 57, ರಿಮೈಂಡರ್ 0. ಸೊ 19 ಇಂದ ಹೋಗುತ್ತೆ, 19 2s are 19 3s are. ಈಗ ಯಾವ ಟೇಬಲ್ ಅಲ್ಲಿ ಬರಲ್ಲ, ಇದೇ ಒಂದು ಪ್ರೈಮ್ ನಂಬರ್. ಸೊ 23 1s are 23. 1 ಬಂತಲ್ವಾ? ಸೊ ಏನ್ ಬರಿಬೇಕಿಲ್ಲಿ? 17 into 19 into 23. ಅಂಡರ್ಸ್ಟ್ಯಾಂಡ್ ಆಯ್ತಾ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತ, ಫ್ಯಾಕ್ಟರೈಸೇಷನ್ ಯಾವ ರೀತಿ ಮಾಡಬೇಕು ಅಂತ. ಸೊ ಈಗ ನೆಕ್ಸ್ಟ್ ಪಾರ್ಟ್ ಮಾಡೋಣ. ನೋಡಿ, ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ. ಸೆಕೆಂಡ್ ಪಾರ್ಟ್ ಅಲ್ಲಿ ಫೈಂಡ್ ದ LCM and HCF of the following pairs of integers and verify that LCM into HCF is equals to product of the two numbers ಅಂತ ಕೊಟ್ಟಿದ್ದಾರೆ. ಇದನ್ನ ನಾನು ಇಂಟ್ರೊಡಕ್ಷನ್ ಅಲ್ಲಿ ಕೂಡ ಹೇಳಿದ್ದೀನಿ. ಇದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ. ಈಗ ಮಾಡೋಣ. ನೋಡಿ, ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, 26 and 91 ಟೂ ನಂಬರ್ಸ್ ಕೊಟ್ಟಿದ್ದಾರೆ. ಇದದ್ದು LCM and HCF ಫೈಂಡ್ ಔಟ್ ಮಾಡೋಣ. ಓಕೆ, ನೋಡಿ ಫಸ್ಟು 26 ಮಾಡೋಣ. ನೋಡಿ, 2 ಇಂದ ಸ್ಟಾರ್ಟ್ ಮಾಡ್ಬೇಕಲ್ವಾ? ಹೋಗುತ್ತೆ, ಈವನ್ ನಂಬರ್ ಇದೆ.
ಸೊ 2 1s are 2 3s are. ಅಗೇನ್ 13 ಬಂತು, ಇದೇ ಪ್ರೈಮ್ ನಂಬರ್, ಸೊ ಬೇರೆ ಯಾವ ಟೇಬಲ್ಸ್ ಅಲ್ಲಿ ಬರಲ್ಲ ಇದು. 13 1s are 13. ಓಕೆ, ಏನ್ ಬಂತು 2 into 13 ಬಂತು. ಇನ್ನು ನೆಕ್ಸ್ಟ್ 91. 91 ನೋಡಿ 2 ಟೇಬಲ್ಸ್ ಅಲ್ಲಿ ಬರಲ್ಲ, 3 ಟೇಬಲ್ಸ್ ಅಲ್ಲೂ ಬರಲ್ಲ, 5 ಟೇಬಲ್ಸ್ ಅಲ್ಲೂ ಬರಲ್ಲ, 7 ಟೇಬಲ್ಸ್ ಅಲ್ಲಿ ಬರುತ್ತೆ. 7 1s are 7, 2 remains here, 7 3s are 21. ಸೊ ಏನು ಇಲ್ಲಿ ಇದು ಕೂಡ ಪ್ರೈಮ್ ನಂಬರೇ, ಸೊ 13 1s are 13. ಸೊ ಏನ್ ಬಂತು 91 ಫ್ಯಾಕ್ಟರ್ಸ್ 7 into 13. ಓಕೆ, ಈಗ LCM ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ನೋಡಿ. LCM ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕಂದ್ರೆ, ಇದರಲ್ಲಿ ಯಾವ್ದು ಹೈಯೆಸ್ಟ್ ಟೈಮ್ ಬಂದಿದೆನೋ ಇವೆರಡರಲ್ಲಿ ಅದು ತಗೋಬೇಕು. ನೋಡಿ ಫಸ್ಟ್ 2 ತಗೋಣ. 2 ಹೈಯೆಸ್ಟ್ ಟೈಮ್ ಒಂದೇ ಟೈಮ್ ಬಂದಿದೆ, ಸೊ ಇಲ್ಲಿನೂ ಬಂದೇ ಇಲ್ಲ ಅಸಲು, ಸೊ 2 ತಗೊಳ್ಳೇಬೇಕು. ನೆಕ್ಸ್ಟ್ 13 ಒಂದೇ ಟೈಮ್ ಬಂದಿದೆ, ಇಲ್ಲಿಗೂ ಒಂದೇ ಟೈಮ್ ಬಂದಿದೆ, ಸೊ 13 ತಗೋಬೇಕು. ಇಲ್ಲಿ ನೋಡಿ 7 ಇಲ್ಲಿ ಒಂದೇ ಟೈಮ್ ಬಂದಿದೆ, ಇಲ್ಲಿ ಅಸಲು ಬಂದೇ ಇಲ್ಲ, ಸೊ ತಗೊಳ್ಳೋಣ. 13 ಆಲ್ರೆಡಿ ತಗೊಂಡಿದ್ದೀವಿ, ಇಲ್ಲಿ ಒನ್ ಟೈಮ್ ಬಂದಿದೆ, ಇಲ್ಲಿ ಒನ್ ಟೈಮ್ ಹೈಯೆಸ್ಟ್ ಯಾವ್ದು ಬಂದಿದೋ ಅಂತ ಒಂದ್ಸರಿ ತಗೊಂಡಿದ್ವಿ. ಓಕೆ, ಇದನ್ನ ಮಲ್ಟಿಪ್ಲೈ ಮಾಡಬೇಕು. ನೋಡಿ 7 2s are 14 into 13. ಮಲ್ಟಿಪ್ಲೈ ಮಾಡೋಣ. 3 4s are 12, 3 1s are 3, plus 1 4, 1 4s are 4, 1 1s are 1, 1 2 8 1. ಸೊ ಏನ್ ಬಂತು LCM 182 ಬಂತು. LCM ಆಯ್ತು. ಈಗ HCF ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು? HCF ಅಂದ್ರೆ ನೋಡಿ ಪೇರ್ ಮಾಡಬೇಕು. ಈ ಎರಡು ಕೊಟ್ಟಿದಾರಲ್ಲ ನಂಬರ್ಸ್, ಏನ್ ಫ್ಯಾಕ್ಟರ್ಸ್ ಬಂದಿದಾವಲ್ವಾ, ಸೇಮ್ ಇರೋ ಪೇರ್ ಆಗ್ಬೇಕು. ನೋಡಿ ಇಲ್ಲಿ 13 ಇದೆ, ಇಲ್ಲಿ 13 ಇದೆ ಅಲ್ವಾ, ಪೇರ್ ಆಗ್ತಾ ಇದೆ ಅಲ್ವಾ. ಸೊ ಈ ತರ ಎರಡರಲ್ಲೂ ಇದ್ದು ಅದು ಒನ್ ಟೈಮ್ ಇದ್ರೆ ಒಂದೇ ಟೈಮ್ ಪೇರ್ ಆಗಿದೆ ಅಲ್ವಾ, ಸೊ 113 ನಾವು ತಗೋಬಹುದು. ಇನ್ನು ಈ 7 ಇಲ್ಲಿದೆ, ಇಲ್ಲಿಲ್ಲ, ಇಲ್ಲಿ 2 ಇಲ್ಲಿದೆ, ಇಲ್ಲಿಲ್ಲ, ಸೊ ಯಾವ ಪೇರ್ ಆಗ್ತಾ ಇಲ್ಲ. ಪೇರ್ ಆಗಿರೋದು ಒಂದೇ 13, ಸೊ HCF 13 ಅಂತ ಹೇಳ್ಬೋದು. ಇಲ್ಲಿಗೆ ಮುಗಿತಾ ಇದು? ಇಲ್ಲ, ಅವ್ರೇನ್ ಹೇಳಿದಾರೆ, ವೆರಿಫೈ ದಟ್ LCM into HCF is equal to ಪ್ರಾಡಕ್ಟ್ ಆಫ್ 2 numbers ಅಂತ ಹೇಳಿದ್ದಾರೆ. ಸೊ ನಾವು ಫಸ್ಟ್ ಇವೆರಡನ್ನ ಪ್ರಾಡಕ್ಟ್ ಮಾಡಿ ನೋಡೋಣ. 26 into 91, 1 6 are 6, 1 2s are 2, 9 6 are 54, 5 carry, 9 2s are 18 plus 5 23. ಸೊ ಏನ್ ಬರುತ್ತೆ 6 6 3 2. ಏನ್ ಬಂತು ಎರಡರದ್ದು ಪ್ರಾಡಕ್ಟ್? ಇಲ್ಲಿ ಬರೀತೀನಿ ನೋಡ್ರಿ, 2 3 6 6 ಬಂತು. ಈಗ ಇದನ್ನ ರಬ್ ಮಾಡೋಣ. ಇವೆರಡರದ್ದು ಪ್ರಾಡಕ್ಟ್ ಮಾಡಿ ಆಯ್ತು. ಈಗ LCM into HCF ಮಾಡೋಣ. ಅವ್ರು ಅದನ್ನೇ ಅಲ್ವಾ ಹೇಳಿರೋದು, ಸೊ ಇವೆರಡನ್ನ ಪ್ರಾಡಕ್ಟ್ ಮಾಡೋಣ. 182 into 13, 3 2s are 6, 3 8s are 24, 3 1s are 3 plus 2 5, 1 2s are 2, 1 8s are 8, 1 1s are 1, 6 6, 8 plus 5 13 2. ನೋಡಿ ಎಷ್ಟು ಬಂತು ಪ್ರಾಡಕ್ಟ್ ಮಾಡಿದಾಗ? 2 3 6 6 ಬಂತಲ್ವಾ. ಸೊ ನೋಡಿ LCM into HCF is equals to first number into second number. ಇದಲ್ವಾ ಮಾಡಿದ್ದು ನಾವು. ಏನ್ ಬಂತು ನಮ್ಗೆ? 2 3 6 6 is equals to 2 3 6 6 ಬಂತು. ಸೊ ನಾವೇನ್ ಹೇಳ್ಬೋದು, ಹೆನ್ಸ್ ವೆರಿಫೈಡ್ ಅಲ್ವಾ, ಕರೆಕ್ಟ್ ಬಂತು ನಮ್ಮ ಆನ್ಸರ್ ಅಂತ ಅರ್ಥ. ಈಗ ನೆಕ್ಸ್ಟ್ ಒನ್ ನೋಡಿ, ಇದರಲ್ಲಿ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, 510 and 92 ಅಂತ ಕೊಟ್ಟಿದ್ದಾರೆ, 2 numbers. ಸೊ ಈಗ LCM ಫೈಂಡ್ ಔಟ್ ಮಾಡೋಣ. 510 ಇಲ್ಲಿ 92.
ಫಸ್ಟು 510ಗೆ ಮಾಡೋಣ. 2 ಇಂದ ಮಾಡೋಣ. ಲಾಸ್ಟಿಗೆ 0 ಇದೆ ಅಲ್ವಾ, ಹೋಗುತ್ತೆ. 2 2s 4, 1 ಉಳಿತು, 2 5s 10 ಆಯ್ತು, ಅಗೇನ್ 1 ಉಳಿತು, ಅಗೇನ್ 2 5s. ಈಗ 5 ಬಂತು. ಸೊ 3 ಇಂದ ಹೋಗುತ್ತಾ, 5 + 5 10, 10 + 2 12, 3 ಟೇಬಲ್ಸ್ ಇಂದ ಹೋಗುತ್ತೆ. 3 8s 24, 1 ಉಳಿತು, 3 5s 15. ಈಗ 3 ಇಂದ ಹೋಗಲ್ಲ, 5 ಇಂದನೇ ಹೋಗುತ್ತೆ. 5 1s 5, 5 7s. ಈಗ ಇದೇ ಪ್ರೈಮ್ ನಂಬರ್, ಸೊ 17 1s 17. 1 ಬಂತಲ್ವಾ, ಏನ್ ಬಂತು ಫ್ಯಾಕ್ಟರ್ಸ್? 2 × 3 × 5 × 70. ಈಗ ಅದೇ ರೀತಿ 92 ಮಾಡೋಣ. 2 ಇಂದ ಮಾಡೋಣ. 2 4s 8, 1 ಉಳಿತು, 2 6s 12. ಅಗೇನ್ 2 ಇಂದ 2 2s 2 3s. ಈಗ ಇದೇ ಪ್ರೈಮ್ ನಂಬರ್, ಸೊ 23 1s 23. ಓಕೆ, ಈಗ ಬರೆಯೋಣ. 2 × 2 × 23. ಈಗ LCM ಏನು ನೋಡಿ. ಇಲ್ಲಿ ರಿಪೀಟ್ ಆಗಿ ಈ ಫಸ್ಟ್ ನಂಬರ್ 2, ಇಲ್ಲಿ ಏನೇನ್ ಬಂದಿದಾವೆ? 2 ಬಂದಿದೆ, 3 ಬಂದಿದೆ. ಇಲ್ಲಿ ಬರ್ಕೊಳ್ಳೋಣ ನೋಡ್ರಿ. 2 ಬಂದಿದೆ, 3 ಬಂದಿದೆ, 5 ಬಂದಿದೆ, 17 ಬಂದಿದೆ, 23 ಬಂದಿದೆ. ಇವೇ ನಂಬರ್ಸ್ ಇದರಲ್ಲಿ ಇರೋದು. ಓಕೆ, ಫಸ್ಟ್ 2 ತಗೊಳ್ಳೋಣ. 2 ಇದರಲ್ಲಿ ನೋಡಿ, ಯಾವ್ದ್ರಲ್ಲಿ ಹೈಯೆಸ್ಟ್ ಇದೆ ರಿಪೀಟ್ ಆಗಿರೋದು? ಇದ್ರಲ್ಲಾಗಿದೆ. ಸೊ ಅದನ್ನೇ ಬರ್ಕೋಬೇಕು. 2 × 2. ಓಕೆ, ಹೈಯೆಸ್ಟ್ ಟೈಮ್ ಇದೆ ಅಲ್ವಾ 2 × 2 ಅಂತ, ಸೊ ಬರ್ಕೋಬೇಕು. 1 ಟೈಮ್ ಇರೋದನ್ನ ಬಿಟ್ಬಿಡ್ಬೇಕು. ಓಕೆ, ಈಗ 3 ನೋಡಿ. 3 ಇಲ್ಲಿ 1 ಟೈಮ್ ಇದೆ, ಇಲ್ಲಿ ಏನೂ ಇಲ್ಲ, ಸೊ 1 ಟೈಮ್ ಬರ್ಕೊಳ್ಳೋಣ. ನೆಕ್ಸ್ಟ್ 5. 5 ಕೂಡ ಇದೆ, 1 ಟೈಮ್ ಇದೆ, ಸೊ ಬರ್ಕೊಳ್ಳೇಬೇಕು. ನೆಕ್ಸ್ಟ್ 17, ಇಲ್ಲಿ ಒಂದೇ ಇದೆ, ಇಲ್ಲಿ ಏನೂ ಇಲ್ಲ, ಸೊ 17 ಬರ್ಕೊಳ್ಳೋಣ. ಇಂಟು 23, ಇಲ್ಲಿ 1 ಟೈಮ್ ಇದೆ, ಇಲ್ಲಿ ಏನೂ ಇಲ್ಲ, ಬರ್ಕೊಳ್ಳೋಣ. ಓಕೆ, ಈಗ ಇದನ್ನ ರಬ್ ಮಾಡೋಣ. ಇದನ್ನ ಇದಿಷ್ಟು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಬರೋದೇ LCM. ತುಂಬಾ ದೊಡ್ಡ ನಂಬರ್ ಆಯ್ತು, ಆದ್ರೆ ಮಾಡ್ಲೇಬೇಕು. 2 2s 4, 4 3s 12, 12 5s 60. ಇಲ್ಲಿವರೆಗೆ 60 ಆಯ್ತು. 17 × 60 ಮಾಡೋಣ. ಓಕೆ, ಇದಿಷ್ಟು 60 × 17 ಮಾಡ್ತಾ ಇದ್ದೀವಿ. 0 6 7s 42, 6 1s 6 + 4 10. ಓಕೆ, ಇದನ್ನ ಮತ್ತೆ ನಾವು 23 ಇಂದ ಮಾಡೋಣ. 3 0s 0, 3 2s 6, 3 0s 0, 3 1s 3. 2 0s 0, 2 2s 4, 2 0s 0 again, 2 1s 2. ಏನ್ ಬಂತು? 6 4 3 2 ಅಲ್ವಾ? ಸೊ ಏನ್ ಬಂತು ಇಲ್ಲಿ ಬರೆಯೋಣ. 2 3 4 6 0. ಇದು LCM. ಈಗ HCF ಅಂದ್ರೆ ಯಾವ ರೀತಿ? ಪೇರ್ ಆಗ್ಬೇಕು ನಮ್ಗೆ, ಎರಡರಲ್ಲೂ ಇರ್ಬೇಕು, ಎರಡರಲ್ಲಿ ಪೇರ್ ಆಗ್ಬೇಕು. ನೋಡಿ 2 ನಂಬರ್ ಇದೆ ಅಲ್ವಾ, ಇಲ್ಲಿನೂ 2 ಇದೆ, 1 ಟೈಮ್ ಪೇರ್ ಆಯ್ತು. ಇಲ್ಲಿ ಇನ್ನೊಂದು 2 ಇದೆ, ಆದ್ರೆ ಇದ್ರಲ್ಲಿ ಇಲ್ಲ ಪೇರ್ ಆಗಕ್ಕೆ, ಸೊ ಬಿಟ್ಬಿಡ್ಬೇಕು. ಇನ್ನು 23 ಇಲ್ಲಿದೆ, ಇಲ್ಲಿಲ್ಲ. ಇಲ್ಲಿ 3 ಇದೆ, ಇಲ್ಲಿಲ್ಲ. ಇಲ್ಲಿ 5 ಇದೆ, ಇಲ್ಲಿಲ್ಲ. ಇಲ್ಲಿ 17 ಇದೆ, ಇಲ್ಲಿಲ್ಲ. ಸೊ ಏನ್ ಬಂತು? ಓನ್ಲಿ 2 ಒಂದೇ ಬಂತು. ಸೊ HCF is 2 ಅಂತ ಹೇಳ್ಬೋದು. ಓಕೆ, ಇದು LCM HCF ಫೈಂಡ್ ಔಟ್ ಮಾಡಿದ್ದಾರೆ. ಈಗ ಅವ್ರೇನ್ ಹೇಳಿದ್ದಾರೆ? ಇದನ್ನ ಮಾಡ್ಬೇಕು. LCM × HCF is equals to ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್. ಇವೆರಡನ್ನ ಮಲ್ಟಿಪ್ಲೈ ಮಾಡೋಣ. ಫಸ್ಟ್ 2 3 4 6 0 ಇಂಟು 2. 2 0s 0, 2 6s 12, 2 4s 8 + 1 9, 2 3s 6, 2 2s 4. ಏನ್ ಬಂತು? 4 6 9 2 0 ಬಂತು. ಇದನ್ನ ರಬ್ ಮಾಡ್ತೀವಿ. LCM × HCF ಮಾಡಿದ್ವಿ. ಈಗ ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಅಂತ ಹೇಳಿದಾರಲ್ವ, ಈ 2 ನಂಬರ್ನ ಮಲ್ಟಿಪ್ಲೈ ಮಾಡಬೇಕು. 510 × 92.
2 zeros are 0, 2 ones are 2, 2 fives are 10. 9 zeros are 0, 9 ones are 9, 9 fives are 45. 0, 2, 9, 6, 4. ನೋಡಿ ಏನ್ ಬಂತು? 4, 4, 6, 9, 2, 0. ಕರೆಕ್ಟ್ ಬಂತಲ್ವಾ? LCM into HF is equal to product of two numbers. ಅಂದ್ರೆ ನಾವು ಮಾಡಿದ್ದು ಕರೆಕ್ಟ್ ಇದೆ ಅಂತ ಅರ್ಥ. ಹೆನ್ಸ್ ವೆರಿಫೈಡ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ಮಾಡಿ. ನೋಡಿ ಇದರಲ್ಲೇ ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ? 336 and 54 ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ 336 ಮಾಡೋಣ. ಓಕೆ, ನೋಡಿ 3 ಪ್ಲಸ್ ಯೂನಿಟ್ ಈವನ್ ನಂಬರ್ ಇದೆ, 2 ಇಂದ ಹೋಗುತ್ತೆ. 2 ones are 2, 1 ಉಳಿತು, 3, 2 6 12, 1 ಉಳಿತು, 2 8 ಅಗೇನ್ 2 ಇಂದಾನೆ ಹೋಗುತ್ತೆ. 2 8 2 4 ಮತ್ತೆ 2 ಇಂದಾನೆ ಹೋಗುತ್ತೆ. 2 4 2 2 ಮತ್ತೆ 2 ಇಂದಾನೆ ಹೋಗುತ್ತೆ. 2 2 2 1. ಈಗ 2 ಇಂದ ಹೋಗಲ್ಲ, 3 ಟೇಬಲ್ಸ್ ಅಲ್ಲಿ ಬರುತ್ತಲ್ವಾ? 3 7 ಮತ್ತೆ 7 ಇಂದಾನೆ ಹೋಗುತ್ತೆ, ಯಾಕಂದ್ರೆ ಇದು ಪ್ರೈಮ್ ನಂಬರ್. ಸೊ ಏನ್ ಬಂತು? 2 into 4 times 2 ಬಂದಿದೆ, into 3 into 7. ಓಕೆ, ಈಗ 54. ಇದು ಫಸ್ಟ್ 2 ಇಂದ ಮಾಡೋಣ. 2 2s 4, 1 ಉಳಿತು, 2 7s. ಇದು 3 ಟೇಬಲ್ಸ್ ಅಲ್ಲಿ ಬರುತ್ತೆ, 3 9s, ಅಗೇನ್ 3 3s, ಅಗೇನ್ 3 1s. ಓಕೆ, ಇದು 336ಗೆ. ಇದು 54ಗೆ ಏನ್ ಬಂತು? 2 into 3 into 3 into 3 ಅಲ್ವಾ? ಈಗ LCM ಫೈಂಡ್ ಔಟ್ ಮಾಡೋಣ. LCM ಯಾವ ರೀತಿ ಫೈಂಡ್ ಔಟ್ ಮಾಡೋದು ನೋಡಿ. ಇಲ್ಲಿ ನಂಬರ್ಸ್ ಏನ್ ಬಂದಿದೆ? ಫಸ್ಟ್ 2 3 7 ಬಂದಿದೆ. ಇವು ಮೂರೇ ನಂಬರ್ಸ್ ಬಂದಿರೋದು. ಈಗ 2 ನೋಡಿ, ಇಲ್ಲಿ ಎಷ್ಟು ಟೈಮ್ ಬಂದಿದೆ? 1 ಟೈಮ್ ಬಂದಿದೆ. ಇಲ್ಲಿ ಹೈಯೆಸ್ಟ್ ಟೈಮ್ಸ್ ಎಲ್ಲಿ ಬಂದಿದೆ? ಇದರಲ್ಲಿ ಬಂದಿದೆ. ಸೊ ಇದನ್ನೇ ತಗೊಳ್ಳೋಣ. 4 ಟೈಮ್ಸ್ ಬಂದಿದೆ ನೋಡಿ. ಸೊ 4 ಟೈಮ್ಸ್ ಹಾಕೋಣ. ಓಕೆ, ಈಗ 3 ಇದರಲ್ಲಿ ನೋಡ್ರಿ, ಇದರಲ್ಲಿ ನೋಡ್ರಿ, ಯಾವ್ದು ಎಲ್ಲಿ ಹೈಯೆಸ್ಟ್ ಟೈಮ್ ಬಂದಿದೆ? ಇಲ್ಲಿ ಬಂದಿದೆ, 3 ಟೈಮ್ಸ್ ಬಂದಿದೆ. ಸೊ ಅದನ್ನೇ ಹಾಕೋಬೇಕು, ಇದು ಬಿಟ್ಬಿಡ್ಬೇಕು. 3 into 3 into 3. ಇನ್ನು 7 ಇದು ಇಲ್ಲಿ 1 ಟೈಮ್ ಬಂದಿದೆ, ಇಲ್ಲಿ ಏನು ಬಂದಿಲ್ಲ, ಅಂದ್ರೆ ಇದೇ ಹೈಯೆಸ್ಟ್ ಇದ್ದಂಗೆ. ಸೊ 1 ಟೈಮ್ ಬರ್ಕೋಬೇಕು. ಓಕೆ, ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ LCM ಬರುತ್ತೆ. ಮಲ್ಟಿಪ್ಲೈ ಮಾಡೋಣ. 2 2s 4, 4 2s 8, 8 2s 16, 16, 3 3s 9, 9 3s 27 into 7. ಇವೆರಡನ್ನ ಫಸ್ಟ್ ಮಲ್ಟಿಪ್ಲೈ ಮಾಡೋಣ. 6 7s 42, 7 1s 7 plus 4 11, 2 6s 12, 2 1s 2 plus 1 3, 2 3 4 ಬಂತು. ಸೊ 4 3 2 ನ 7 ಇಂದ ಮಲ್ಟಿಪ್ಲೈ ಮಾಡೋಣ. ಇದೊಂದು ಬಿಟ್ಟಿದ್ವಲ್ಲ 7, ಈ 16 ಬಂದು ಇದಿಷ್ಟು, ಈ 27 ಬಂದು ಇದಿಷ್ಟು. ಈಗ 7 ಇಂದ ಮಲ್ಟಿಪ್ಲೈ ಮಾಡೋಣ. 7 2s 14, 7 3s 21 plus 2 22, 7 4s 28 plus 2 30. ಸೊ ಏನ್ ಬಂತು? 3024 ಬಂತು. ಇದೇನಿದು? LCM. ಈಗ HCF ಅಂದ್ರೆ ಏನು? ಪೇರ್ ಆಗ್ಬೇಕು. ನಮ್ಗೆ ಗೊತ್ತಿರೋ ಹಾಗೆ 2 3 7 ಅಲ್ವಾ ಬಂದಿರೋದು ಎರಡರಲ್ಲೂ ಸೇರಿ. ಈಗ ಯಾವ್ಯಾವ ನಂಬರ್ ಎಷ್ಟು ಸರಿ ಪೇರ್ ಆಗತ್ತೆ ನೋಡೋಣ. ನೋಡಿ 2 ಇದೆ, ಇಲ್ಲಿ 1 ಟೈಮ್ ಪೇರ್ ಆಗ್ತಾ ಇದೆ. ಯಾವ್ದಕ್ಕಾದ್ರೂ ತಗೊಳ್ರಿ, ಆ 2 ಆದ್ರೂ ತಗೊಳ್ರಿ. 1 ಟೈಮ್ ಪೇರ್ ಆಯ್ತು.
ಇನ್ನು 2 ಇದಾವೆ ಇಲ್ಲಿ, ಆದ್ರೆ ಇಲ್ಲಿಲ್ಲ. ಸೊ ಇದು ಬಿಟ್ಬಿಡ್ಬೇಕು. ಒನ್ ಟೈಮ್ ಪೇರ್ ಆಗಿದೆ ಅಷ್ಟೇ. ಈಗ 3 ನೋಡಿ, ಇಲ್ಲೂ 3 ಇದೆ, ಇಲ್ಲೂ 3 ಇದೆ. ಯಾವ್ದಾದ್ರು ಒಂದು 3ಗೆ ಪೇರ್ ಮಾಡ್ರಿ. ಇದು ಒಂದು ಪೇರ್ ಆಯ್ತು. ಇಲ್ಲಿ ಇನ್ನು 3 ಇದಾವೆ, ಆದ್ರೆ ಇಲ್ಲಿಲ್ಲ. ಸೊ ಇದು ಒಂದು ಪೇರ್ ಆಯ್ತು. ಇನ್ನು 7 ಇಲ್ಲಿದೆ, ಇಲ್ಲಿಲ್ಲ. ಅಂದ್ರೆ ಏನೇನ್ ಪೇರ್ ಆಗಿದಾವಲ್ಲ ಅವು ಸಿಂಗಲ್ ಸಿಂಗಲ್ ಬರ್ಕೋಬೇಕು. ಒಂದ್ ಪೇರ್ 2 ಇತ್ತು, ಒಂದ್ ಪೇರ್ 3 ಇದೆ. ಸಿಂಗಲ್ ಸಿಂಗಲ್ ನಂಬರ್ ಬರ್ಕೋಬೇಕು. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬಂತು? 6. ಇದೇ HCF ಅಷ್ಟೇ. ಆಯ್ತಾ? LCM ಫೈಂಡ್ ಔಟ್ ಮಾಡಿದ್ವಿ, HCF ಫೈಂಡ್ ಔಟ್ ಮಾಡಿದ್ವಿ. ಈಗ ಅವ್ರೇನ್ ಹೇಳಿರೋದು LCM ಇಂಟು HCF. ನೋಡಿ, LCM ಇಂಟು HCF ಇಸ್ ಈಕ್ವಲ್ಸ್ ಟು ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್. ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಅಂತ ಹೇಳಿದಾರಲ್ವಾ, ಸೊ ಇದನ್ನ ಮಲ್ಟಿಪ್ಲೈ ಮಾಡೋಣ. ಫಸ್ಟ್ LCM ಇಂಟು HCF ಮಾಡೋಣ. HCF 6 ಇದೆ. 6 4 ಜಾ 24, 6 2 ಜಾ 12, 12 plus 2 14, 6 0 0, 1 here, 6 3 ಜಾ 18. ಸೊ ಏನ್ ಬಂತು? LCM ಇಂಟು HCF 1814 ಬಂತು. ಓಕೆ, ಇದನ್ನ ಮಾಡೋಣ. ಈಗ ಇವೆರಡು ನಂಬರ್ನ ಮಲ್ಟಿಪ್ಲೈ ಮಾಡೋಣ. 336 ಇಂಟು 54, 4 6 24, 4 3 12, 12 plus 2 14, 1 carry. Again 4 3 12, 12 plus 1 13, 5 6 30, 3 carry. 5 3 15, 15 plus 3 18, 1 carry. 5 3 15 plus 1 16, 4 4, 8 plus 3 11, 7 plus 1 8, 1. ಏನ್ ಬಂತು? 18144. ಅಂದ್ರೆ ನೋಡಿ, LCM ಇಂಟು HCF ಅಷ್ಟೇ ಬಂತು ಪ್ರಾಡಕ್ಟ್. ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್ ಪ್ರಾಡಕ್ಟ್ ಕೂಡ ಕರೆಕ್ಟ್ ಬಂದ್ರೆ ನಮ್ದು ಕರೆಕ್ಟ್ ಇದೆ ಅಂತ ಅರ್ಥ, ಎರಡು ಈಕ್ವಲ್ ಇದೆ ಅಂದ್ರೆ. ಸೊ ಏನ್ ಹೇಳ್ಬೋದು ನಾವು? ಹೆನ್ಸ್ ವೆರಿಫೈಡ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಪಾರ್ಟ್ ಮಾಡಿ. ನೋಡಿ, ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ? ಫೈಂಡ್ ದ LCM ಅಂಡ್ HCF ಆಫ್ ದ ಫಾಲೋಯಿಂಗ್ ಇಂಟಿಜರ್ಸ್ ಬೈ ಅಪ್ಲೈಯಿಂಗ್ ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಈ ನಂಬರ್ಸ್ ಏನ್ ಕೊಟ್ಟಿದ್ದಾರಲ್ಲ ಅದ್ರದ್ದು LCM ಅಂಡ್ HCF ಫೈಂಡ್ ಔಟ್ ಮಾಡಿ ಬೈ ಅಪ್ಲೈಯಿಂಗ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಅದರಲ್ಲಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ? 12 15 21 ಅಂತ ಕೊಟ್ಟಿದ್ದಾರೆ. ಈಗ ಮಾಡೋಣ. ನೋಡಿ, LCM ಅಂದ್ರೆ ಈ ಒಂದು ಮೆಥಡ್ ಅಲ್ಲಿ ಕೂಡ ಮಾಡ್ಬೋದು. ನೋಡಿ, ಅಟ್ ಎ ಟೈಮ್ ಎಲ್ಲ ಹಾಕೋಬಹುದು. 21 ಸಪ್ರೇಟ್ ಸಪ್ರೇಟ್ ಕೂಡ ಮಾಡ್ಬೋದು. ಈ ತರ ಅಟ್ ಎ ಟೈಮ್ ಕೂಡ ಹಾಕೊಂಡು ಮಾಡ್ಬೋದು. ನೋಡಿ, ಫಸ್ಟ್ ನಾವು 2 ತಗೋಬೇಕಲ್ವಾ, ಹೋಗುತ್ತಲ್ವಾ, 2 ಇಂದ ಇದು ಹೋಗುತ್ತೆ. ಸೊ 2 ತಗೋಣ. 2 6 12 ಆಯ್ತು. ಇದು 2 ಟೇಬಲ್ಸ್ ಅಲ್ಲಿ ಬರಲ್ಲ, ಸೊ ಹಾಗೆ ಇಡ್ಬೇಕು. ಇದನ್ನು ಅಷ್ಟೇ 21 2 ಟೇಬಲ್ಸ್ ಅಲ್ಲಿ ಬರಲ್ಲ, ಸೊ ಹಾಗೆ ಇಡೋಣ. ಈಗ ಅಗೇನ್ 2 ಇಂದ ಹೋಗುತ್ತೆ, ಸೊ 2 3 ಓಕೆ. ಇದು ಮತ್ತೆ 15 ಹೋಗಲ್ಲ 2 ಟೇಬಲ್ಸ್ ಅಲ್ಲಿ, 21 ಕೂಡ ಮತ್ತೆ ಬರಲ್ಲ. ಈಗ ಯಾವ ಟೇಬಲ್ ಅಲ್ಲಿ ಹೋಗ್ಬೋದು? 3 ಟೇಬಲ್ ತಗೋಬೇಕಾಗತ್ತೆ. ನೋಡಿ, 3 1 3 5 3 7. ಅಗೇನ್ ಈಗ 5 7 ಉಳಿತಲ್ವಾ, ಇಲ್ಲಿ 1 ಇದೆ, ಸೊ 5 ತಗೊಳ್ಳೋಣ. 1 ಇಲ್ಲಿ 1 ಆಲ್ರೆಡಿ ಇದೆ, 5 1 ಹಿಯರ್, 7 ಹಾಗೆ ಇಡೋಣ. ಈಗ ಮತ್ತೆ 7 ತಗೊಳ್ಳೋಣ. ಲಾಸ್ಟಿಗೆ 1 ಬರೋವರೆಗೂ ಮಾಡ್ಬೇಕು. ನೋಡಿ, 7 1 7 ಎಲ್ಲ 1 ಬಂತು ಅಲ್ವಾ? ಸೊ ಈಗ ಏನ್ ಬರ್ತಾವಲ್ಲ ಇದೆಲ್ಲ ಫ್ಯಾಕ್ಟರ್ಸ್, ಇವೇ ಫ್ಯಾಕ್ಟರ್ಸ್. ಇವನ್ನೆಲ್ಲ ಮಲ್ಟಿಪ್ಲೈ ಮಾಡೋದು ಬರೋದೇ ನಮ್ಗೆ LCM. 2 ಡಬಲ್ ಟೈಮ್ ಬಂದಿದೆ, 3 1 ಟೈಮ್ ಬಂದಿದೆ, 5 1 ಟೈಮ್, 7 1 ಟೈಮ್. ಓಕೆ, ಮಲ್ಟಿಪ್ಲೈ ಮಾಡೋಣವಾ? 2 2 4, 4 3 12, 12 5 60, 67 420. ಸೊ ಏನಿದು? LCM. ಓಕೆ, ಈಗ HCF ಫೈಂಡ್ ಔಟ್ ಮಾಡೋಣ. HCF ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಒಂದೊಂದನ್ನೇ ಸಪ್ರೇಟ್ ಹಾಕೋಬೇಕು. ಈಗ ನೋಡಿ, 12
ಈ ರೀತಿ ಹಾಕೋಬೇಕು. 2 6 2 3 3 1 ಅಲ್ವಾ, 1 ಬಂತು ಇಲ್ಲಿ. ಈಗ 15 ತಗೊಳ್ಳೋಣ. ಇದು 2 ಟೇಬಲ್ಸ್ ಅಲ್ಲಿ ಬರಲ್ಲ, ಸೊ 3 ತಗೋಬೇಕಾಗತ್ತೆ. 3 5 ಈಗ 5 ಟೇಬಲ್ ಅಲ್ಲಿ ಹೋಗುತ್ತೆ. 5 1 ಓಕೆ, 1 ಬಂತು. ಈಗ ನೆಕ್ಸ್ಟ್ 21 ಇದೆ. ಇದು 2 ಟೇಬಲ್ಸ್ ಅಲ್ಲಿ ಹೋಗಲ್ಲ, ಸೊ 3 ಟೇಬಲ್ಸ್ ಅಲ್ಲಿ ಹೋಗುತ್ತೆ. 3 7 21 ಅಲ್ವಾ, ಸೊ 3 7 21. ಅಗೇನ್ 7 ಟೇಬಲ್ಸ್ ಅಲ್ಲಿ ಹೋಗುತ್ತೆ. 7 1 7. ಈಗ ಈ ಮೂರದ್ರಲ್ಲೂ ಕಾಮನ್ ಏನಿದಾವೆ ಅಂತ ನೋಡೋಣ. ನೋಡಿ, ಫಸ್ಟ್ ನಂಬರ್ 2 ತಗೊಳ್ಳೋಣ. 2 ಇಲ್ಲಿದೆ, ಇಲ್ಲಿ ಇಲ್ಲ, ಇದ್ರಲ್ಲೂ ಇಲ್ಲ, ಸೊ ಬಿಟ್ಬಿಡೋಣ. ಇನ್ನೊಂದು 2 ಇದೆ, ಅದನ್ನು ಸೇಮ್, ಇಲ್ಲಿ ಇಲ್ಲ, ಇಲ್ಲಿ ಇಲ್ಲ. ಈಗ 3 ತಗೊಳ್ಳಿ. ಇಲ್ಲಿ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಓಕೆ, ನೆಕ್ಸ್ಟ್ 5 ನೋಡಿ, ಇಲ್ಲಿದೆ ಆದ್ರೆ ಇಲ್ಲಿಲ್ಲ, ಇಲ್ಲಿನೂ ಇಲ್ಲ. ನೆಕ್ಸ್ಟ್ 7 ಇಲ್ಲಿದೆ ಆದ್ರೆ ಇಲ್ಲಿಲ್ಲ, ಇಲ್ಲಿಲ್ಲ. ಸೊ ಮೂರದ್ರಲ್ಲೂ ರಿಪೀಟ್ ಆಗಿರೋ ನಂಬರ್ ಯಾವುದು? 3. ಸೊ 3 ಹಾಕೋಣ. HCF ಇಲ್ಲ ನಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ಎಲ್ಲ ಫ್ಯಾಕ್ಟರ್ಸ್ನು ಈ ರೀತಿ ಹಾಕೋಬೇಕು. 2 ಇಂಟು 2 ಇಂಟು 3 12 ಫ್ಯಾಕ್ಟರ್ಸ್. 15 ಫ್ಯಾಕ್ಟರ್ಸ್ 3 ಇಂಟು 5. 21 ಫ್ಯಾಕ್ಟರ್ಸ್ 3 ಇಂಟು 7. ಈಗ ಹಾಕೊಂಡು ನೋಡಿ ಯಾವುದು ರಿಪೀಟ್ ಆಗಿದೆ. ಮೂರದ್ರಲ್ಲೂ ಇರಬೇಕು. ಓಕೆ, ಈಗ ಮೂರದ್ರದ್ದು HCF ಫೈಂಡ್ ಔಟ್ ಮಾಡಕ್ ಹೇಳಿದಾರಲ್ವಾ, ಮೂರದ್ರಲ್ಲೂ ಇರೋಂಥ ನಂಬರ್ ಯಾವುದು ಅಂತ. ಈಗ ನೋಡಿ 2 ಇದ್ರಲ್ಲಿಲ್ಲ, 3 ಮಾತ್ರ ಮೂರದ್ರಲ್ಲೂ ಇದೆ ಕಾಮನ್. ಓಕೆ, ಸೊ HCF ಇಸ್ 3 ಅಂತ ಹೇಳ್ಬೋದು. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ನೋಡಿ, ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ? 17 23 29 ಅಂತ ಕೊಟ್ಟಿದ್ದಾರೆ. ಇದಕ್ಕೆ LCM ಅಂಡ್ HCF ಫೈಂಡ್ ಔಟ್ ಮಾಡ್ಬೇಕು. ಈಗ LCM ಫೈಂಡ್ ಔಟ್ ಮಾಡೋಣ. ಸಪ್ರೇಟ್ ಸಪ್ರೇಟ್ ಹಾಕೋಬಹುದು, ಅಟ್ ಎ ಟೈಮ್ ಕೂಡ ಹಾಕೋಬಹುದು. ನೋಡಿ, ಇಲ್ಲಿ ಇವೆಲ್ಲ ಪ್ರೈಮ್ ನಂಬರ್ಸ್ ಇದಾವೆ. ಓಕೆ, ಯಾವುದು ಬೇರೆ ಟೇಬಲ್ಸ್ ಅಲ್ಲಿ ಬರಲ್ಲ. ಸೊ ಫಸ್ಟ್ 17 ತಗೊಳ್ಳೋಣ. 17 1 17. ಇದು ಹಾಗೆ ಇಡೋಣ. 23 ಅಂಡ್ 29. ನೆಕ್ಸ್ಟ್ 23 ತಗೊಳ್ಳೋಣ. 1 23 1 23, 29 ಹಾಗೆ ಇಡೋಣ. ಈ 29 ಕೂಡ ಪ್ರೈಮ್ ನಂಬರ್ ಆಗಿರೋದ್ರಿಂದ ಈಗ 29 1 29. ಸೊ ಏನ್ ಬರುತ್ತೆ ಫ್ಯಾಕ್ಟರ್ಸ್? 17 ಇಂಟು 23 ಇಂಟು 29. ಇವೆಲ್ಲವನ್ನು ಮಲ್ಟಿಪ್ಲೈ ಮಾಡ್ಬೇಕು. ಮಲ್ಟಿಪ್ಲೈ ಮಾಡಿ ಬಂದಿದ್ದ ಆನ್ಸರ್ LCM. ಇದು ದೊಡ್ಡ ನಂಬರ್ ಬರತ್ತಲ್ಲ ಮೇಡಮ್ ಅಂದ್ರೆ ಬರತ್ತೆ, ಮಲ್ಟಿಪ್ಲೈ ಮಾಡ್ಬೇಕು. ಸೊ ಮಾಡೋಣವಾ? 17 ಇಂಟು 23 ಮಾಡೋಣ ಫಸ್ಟ್. 3 7 21, 3 1 3 ಪ್ಲಸ್ 2 5, 2 7 14, 1 ಕ್ಯಾರಿ, 2 1 2 ಪ್ಲಸ್ 1 3. ಸೊ 193. ಈಗ ಇಂಟು 29 ಮಾಡಬೇಕು. ಈ ಒಂದು ನಂಬರ್ ಇದೆ ಅಲ್ಲ, ಸೊ ಅದನ್ನು ಮಲ್ಟಿಪ್ಲೈ ಮಾಡೋಣ. 9 1 9, 9 9 81, 8 ಕ್ಯಾರಿ, 1 ಹಿಯರ್, 9 3 27, 27 ಪ್ಲಸ್ 8 35, ಪ್ಲಸ್ 2 1 2, 2 9 18, 1 ಕ್ಯಾರಿ, 2 3 6 ಪ್ಲಸ್ 1 7. ಆಡ್ ಮಾಡೋಣ. 9 3, 8 plus 5 13, 1 carry, 7 plus 3 10, 10 plus 1 11. So ಏನ್ ಬಂತು? LCM is equals to 11339 ಬಂತು. ಓಕೆ, ಈಗ HCF ಫೈಂಡ್ ಔಟ್ ಮಾಡೋಣ. HCF ಫೈಂಡ್ ಔಟ್ ಮಾಡ್ಬೇಕಂದ್ರೆ ಕಂಪಲ್ಸರಿ ಸಪ್ರೇಟ್ ಸಪ್ರೇಟೇ ಹಾಕೋಬೇಕು. ನೋಡಿ, ಇವು ಪ್ರೈಮ್ ನಂಬರ್ಸ್ ಆಗಿರೋದ್ರಿಂದ ಯಾವ ಟೇಬಲ್ಸ್ ಅಲ್ಲಿ ಬರಲ್ಲ. 17 1 17, 23 ಕೂಡ ಪ್ರೈಮ್ ನಂಬರೇ. 23 1 23, ಅದೇ ರೀತಿ 29 1 29.
ಅಂದ್ರೆ ಇದ್ರಲ್ಲಿ ಯಾವ್ದು ಕಾಮನ್ ನಂಬರೇ ಇಲ್ಲಲ್ಲ ಮೇಡಮ್ ಅಂತಂದ್ರೆ, ಹೌದು, ಇದ್ರಲ್ಲಿ ಯಾವ ಫ್ಯಾಕ್ಟರ್ಸೇ ಬಂದಿಲ್ಲ, ಕಾಮನ್ ನಂಬರ್ ಕೂಡ ಬರಲ್ಲ. ಆದ್ರೆ 1 ಅಂತ ಇರುತ್ತಲ್ವಾ, 1 ಅಂತೂ ಕಾಮನ್ ಇದ್ದೇ ಇದೆ, ಎಲ್ಲದ್ರಲ್ಲೂ ಬರುತ್ತೆ. ಸೊ ನಾವೇನ್ ಹೇಳ್ಬೋದು, ಎಚ್ ಎಫ್ ಈಸ್ 1 ಅಂತ ಹೇಳ್ಬೋದು. ಓಕೆ, ಯಾವುದೇ ಪ್ರೈಮ್ ನಂಬರ್ಗಾಗ್ಲಿ ಸ್ವಂತ ನಂಬರ್ ಇಂದ 1 ಇಂದ ಮಲ್ಟಿಪ್ಲೈ ಆಗೇ ಆಗುತ್ತೆ. ಸೊ 1 ಇಸ್ ದ ಕಾಮನ್ ಫ್ಯಾಕ್ಟರ್. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ, ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, 8, 9, 25 ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಎಲ್ ಸಿ ಎಂ ಫೈಂಡ್ ಔಟ್ ಮಾಡೋಣ. 8, 9, 25. ಇದು ಅಟ್ ಎ ಟೈಮ್ ಹಾಕೊಂತ ಇದ್ದೀನಿ. ಈಗ 2 ಟೇಬಲ್ಸ್ ಇಂದ ತಗೊಂಡು ಇದು ಹೋಗುತ್ತಲ್ವಾ, 2 4s 8 ಆಯ್ತು. ಇದು 2 ಟೇಬಲ್ಸ್ ಅಲ್ಲಿ ಬರಲ್ಲ, 9 ಹಾಗೆ ಇಡೋಣ, 25 ಕೂಡ ಹಾಗೆ ಇಡೋಣ. ಈಗ ನೆಕ್ಸ್ಟ್ ಅಗೇನ್ 2 ಇಂದ ಹೋಗುತ್ತೆ, 2 2s 4. ಸೊ 9 ಹಾಗೆ ಇಡೋಣ, 25 ಕೂಡ ಹಾಗೆ ಇಡೋಣ. ಅಗೇನ್ 2 ಇಂದಾನೆ ಹೋಗುತ್ತೆ, 2 1s 2. 9 ಹಾಗೆ ಇಡೋಣ, 25 ಕೂಡ ಹಾಗೆ ಇಡೋಣ. ನೆಕ್ಸ್ಟ್ 3 ಇಂದ ಹೋಗುತ್ತೆ, 3 3s 25 ಹಾಗೆ ಇಡೋಣ. ನೆಕ್ಸ್ಟ್ ಅಗೇನ್ 3 ಇಂದ, 3 1s 3, 25 ಹಾಗೆ ಇಡೋಣ. ನೆಕ್ಸ್ಟ್ 5 ಇಂದ ಹೋಗುತ್ತೆ, ಸೊ 1 ಹಾಗೆ ಇಟ್ಟು, ಇದು 5 5s 25. ಮತ್ತೆ 5 ಇಂದ, 5 1s 5 ಆಗುತ್ತೆ. ಸೊ ಎಲ್ಲ 1 ಬಂತಲ್ವಾ. ಈಗ ಈ ಫ್ಯಾಕ್ಟರ್ಸ್ ಏನಿದಾವಲ್ವಾ, ಇವೇ ಫ್ಯಾಕ್ಟರ್ಸ್. 2 into 2 into 2, 2 3 ಟೈಮ್ಸ್ ಬಂದಿದೆ, 3 2 ಟೈಮ್ಸ್ ಬಂದಿದೆ, ಇನ್ನು 5 ಕೂಡ 2 ಟೈಮ್ಸ್ ಬಂದಿದೆ. ಇದನ್ನ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿ ಬಂದಿದ್ದೆ ಎಲ್ ಸಿ ಎಂ. ನೋಡಿ, 2 2s 4, 4 2s 8. ಓಕೆ, 8 into 3 3s 9 into 5 5s 25. 8 9s 72 into 25. ಮಲ್ಟಿಪ್ಲೈ ಮಾಡೋಣ. 5 2s 10, 5 7s 35 plus 1 36. 2 2s 4, 2 7s 14. 0, 10, 1 carry, 8, 1. ಸೊ ಎಲ್ ಸಿ ಎಂ ಏನ್ ಬಂತು, 1800 ಬಂತು. ಓಕೆ, ಈಗ ಎಚ್ ಸಿ ಎಫ್ ಫೈಂಡ್ ಔಟ್ ಮಾಡೋಣ. ಎಚ್ ಸಿ ಎಫ್ ಫೈಂಡ್ ಔಟ್ ಮಾಡೋದಕ್ಕೆ ಸಪ್ರೇಟ್ ಹಾಕೋಬೇಕು. ನೋಡಿ, 8 ಇಲ್ಲಿ ಹಾಕೊಂಡೆ, 2 ಇಂದ ಹೋಗುತ್ತಲ್ವಾ, 2 4s, ಅಗೇನ್ 2 2s, 2 1s ಆಯ್ತಾ. ಈಗ ನೆಕ್ಸ್ಟ್ 9, 3 3s, 3 1s. ನೆಕ್ಸ್ಟ್ 25, 5 5s, 5 1s. ನೋಡಿ, ಇಲ್ಲಿ ಕೂಡ ಕಾಮನ್ ಇರುವಂತ ಯಾವ್ದಾದ್ರು ಫ್ಯಾಕ್ಟರ್ಸ್ ಇದಾವ ನೋಡಿ. ಇಲ್ಲಿ 2 ಇದೆ 3 ಟೈಮ್ಸ್, ಇಲ್ಲಿ 2 ಅಸಲಿಲ್ಲ, ಇಲ್ಲಿನೂ 2 ಇಲ್ಲ, ಇಲ್ಲಿ 3 ಇದೆ, ಇಲ್ಲಿ 3 ಇಲ್ಲ, ಇಲ್ಲಿನೂ 3 ಇಲ್ಲ, ಇಲ್ಲಿ 5 ಇದೆ, ಇಲ್ಲಿ 2ರಲ್ಲಿ 5 ಇಲ್ಲ. ಸೊ ಕಾಮನ್ ಫ್ಯಾಕ್ಟರ್ ಯಾವುದು ಇಲ್ಲ. ಸೊ ಯಾವ್ದು ಇಲ್ದಾಗ ಏನಿರತ್ತೆ, 1 ಅಂತೂ ಇದ್ದೇ ಇರತ್ತಲ್ವಾ ಯಾವಾಗ್ಲೂ. ಸೊ ನಾವೇನ್ ಹೇಳ್ಬೋದು, ಎಚ್ ಸಿ ಎಫ್ ಈಸ್ 1 ಅಂತ ಹೇಳ್ಬೋದು. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ. ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ, ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ, ಗಿವನ್ ದಟ್ ಎಚ್ ಸಿ ಎಫ್ ಆಫ್ ನಂಬರ್ 306 and 657 is equals to 9. ಫೈಂಡ್ ಎಲ್ ಸಿ ಎಂ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅವ್ರೇನ್ ಕೊಟ್ಟಿದ್ದಾರೆ, ಈ ನಂಬರ್ದು ಎಚ್ ಸಿ ಎಫ್ ಕೊಟ್ಟಿದ್ದಾರೆ, ಇನ್ನು ಎಲ್ ಸಿ ಎಂ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಈ ರೀತಿ ಕೊಟ್ರೆ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕು ಮೇಡಮ್ ಅಂದ್ರೆ, ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ್ದೀನಿ ನೋಡಿ, ಒಂದು ಫಾರ್ಮುಲಾ ಇದೆ. ಸೊ ಆ ಫಾರ್ಮುಲಾ ಯಾವುದು ಅಂದ್ರೆ, ಎಚ್ ಸಿ ಎಫ್ ಇಂಟು ಎಲ್ ಸಿ ಎಂ ಆರ್ ಎಲ್ ಸಿ ಎಂ ಇಂಟು ಎಚ್ ಎಫ್, ಎರಡು ಸೇಮ್, ಇಸ್ ಈಕ್ವಲ್ಸ್ ಟು ಪ್ರಾಡಕ್ಟ್ ಆಫ್ 2 ನಂಬರ್ಸ್. ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಅಂದ್ರೆ ಎರಡನ್ನೂ ಮಲ್ಟಿಪ್ಲೈ ಮಾಡೋದು. ಸೊ ಹಾಗಾದ್ರೂ ಬರೀರಿ, ಇಲ್ಲಾಂದ್ರೆ ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್. ಓಕೆ, ಇಲ್ಲಿ ಎಚ್ ಸಿ ಎಫ್ ಅವರೇ ಕೊಟ್ಟಿದ್ದಾರೆ 9 ಅಂತ, ಎಲ್ ಸಿ ಎಂ ಫೈಂಡ್ ಔಟ್ ಮಾಡ್ಬೇಕು. ಸೊ ಹಾಗೆ ಇಡೋಣ. ಓಕೆ, ಫಸ್ಟ್ ನಂಬರ್ ಏನಿದೆ 306 ಇಂಟು ಸೆಕೆಂಡ್ ನಂಬರ್ ಏನಿದೆ 657. ಓಕೆ, ಈಗ ಎಲ್ ಸಿ ಎಂ ನಮ್ಗೆ ಫೈಂಡ್ ಔಟ್ ಮಾಡ್ಬೇಕು. ಈ 9 ಈಕ್ವಲ್ಸ್ ಈ ಕಡೆ ಕಳ್ಸಿದ್ರೆ ಏನಾಗತ್ತೆ, ಡಿವೈಡ್ ಆಗತ್ತೆ. ಸೊ 306 ಇಂಟು 657
ಅಪಾನ್ ಈ 9 ಈಕ್ವಲ್ಸ್ ಟು ಈ ಕಡೆ ಹೋದ್ರೆ ಡಿವೈಡ್ ಆಯ್ತು. ಈಗ ಕ್ಯಾನ್ಸಲೇಷನ್ ಹೋಗುತ್ತೇನೋ ನೋಡೋಣ. ನೋಡಿ 9 3s 27, 13 27 ಹೋದ್ರೆ 3 ಉಳಿತು, 36 ಆಯ್ತು. ಅಂದ್ರೆ 9 4s 36 ಆಗುತ್ತೆ. ಹೋಗುತ್ತಲ್ವ ಕ್ಯಾನ್ಸಲೇಷನ್. ಸೊ 9 1s 9 3s 27, 36, 9 4s 36. ಸೊ ಏನ್ ಬಂತು? 6 5 7 into 34 ಮಲ್ಟಿಪ್ಲೈ ಮಾಡೋಣ. 4 7s 28, 2 carry 8 here, 4 5s 20 plus 2 22, 2 carry 2 here, 4 6s 24 plus 2 26, 3 7s 21, 2 carry, 3 5s 15 plus 2 17, 3 6s 18 plus 1 19, add ಮಾಡಿ 8, 2 plus 1 3, 6 plus 7 13, 1 carry, 9 plus 1 10, 10 plus 2 12, 1 plus 1 2. So ಏನ್ ಬಂತು? LCM is equals to 2 2 3 3 8 is the answer. ಅಂಡರ್ಸ್ಟ್ಯಾಂಡ್ ಆಯ್ತಾ? ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು? ಇಲ್ಲಿ LCM ಫೈಂಡ್ ಔಟ್ ಮಾಡಂದ್ರೂ ಇದೇ ಮೆಥಡ್. ಒಂದ್ ವೇಳೆ LCM ಕೊಟ್ಟು HCF ಫೈಂಡ್ ಔಟ್ ಮಾಡಿ ಅಂದ್ರೂ ಇದೇ ಫಾರ್ಮುಲಾ ಹಾಕೊಂಡು ಸೇಮ್ LCM ಪ್ಲೇಸ್ LCM ಹಾಕೊಂಡು HCF ಇದೇ ರೀತಿ ಫೈಂಡ್ ಔಟ್ ಮಾಡಬೇಕು. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ. ಫಿಫ್ತ್ ಒನ್ ಏನ್ ಕೊಟ್ಟಿದ್ದಾರೆ? ಚೆಕ್ ವೆದರ್ 6 to the power of n can end with the digit 0 for any natural number n ಅಂತ ಹೇಳಿದ್ದಾರೆ. ಅಂದ್ರೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ, 6 to the power of n ಅಂತ ಕೊಟ್ಟಿದ್ದಾರೆ. n is a natural number ಅಂತ ಕೊಟ್ಟಿದ್ದಾರೆ ನೋಡಿ. 6 to the power of n can end with the digit 0 ಅಂತ ಕೇಳಿದ್ದಾರೆ. ಫಾರ್ ಎನಿ ನ್ಯಾಚುರಲ್ ನಂಬರ್ n ಅಂದ್ರೆ n ಒಂದು ನ್ಯಾಚುರಲ್ ನಂಬರ್. ಇಲ್ಲಿ ಎಂಡ್ ಆಗುತ್ತಾ, 0 ಇಂದ ಎಂಡ್ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ನಾವು ನೋಡೋಣ. ನೋಡಿ, ನ್ಯಾಚುರಲ್ ನಂಬರ್ ಅಂದ್ರೆ ನಮ್ಗೆ ಗೊತ್ತಿದೆ ಅಲ್ವಾ, 1 2 3 4 ಇಂದ ಸ್ಟಾರ್ಟ್, 1 ಇಂದ ಸ್ಟಾರ್ಟ್ ಆಗುತ್ತೆ ಇನ್ಫಿನಿಟ್. ಸೊ n ಪ್ಲೇಸ್ ಅಲ್ಲಿ 1 ಹಾಕಿ ನೋಡೋಣ ಏನ್ ಬರುತ್ತೆ. 6 to the power of 1 ಅಂದ್ರೆ 6 ಬಂತು. ಅದೇ ರೀತಿ 6 to the power of n ಪ್ಲೇಸ್ ಅಲ್ಲಿ 2 ಹಾಕೋಣ. 6 ಸ್ಕ್ವೇರ್ ಅಂದ್ರೆ ಏನ್ ಬಂತು? 6 into 6 36 ಬಂತು. ಅದೇ ರೀತಿ 6 to the power of 3 ಹಾಕೋಣ, n ಪ್ಲೇಸ್ ಅಲ್ಲಿ 3 ಹಾಕೋಣ. 3 ಹಾಕಿದ್ರೆ 6 into 6 into 6 6 ಕ್ಯೂಬ್ ಅಲ್ವಾ. ಸೊ ಏನ್ ಬರುತ್ತೆ? 6 6 36 into 6 ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ? 6 6 36, ಅಗೇನ್ 6 3 18, 18 plus 3 21. ಸೊ ಏನ್ ಬಂತು? 216 ಬಂತು. ಇಲ್ಲಿ ನೋಡಿ ಏನ್ ಅರ್ಥ ಆಗ್ತಾ ಇದೆ ನಿಮ್ಗೆ? ನಾವು ಯಾವುದೇ ನ್ಯಾಚುರಲ್ ನಂಬರ್ ತಗೊಂಡ್ರು ನಮ್ಗೆ ಎಂಡ್ ಏನಾಗ್ತಾ ಇದೆ? 6 ಇಂದ ಎಂಡ್ ಆಗ್ತಾ ಇದೆ ಅಲ್ವಾ. ನೋಡಿ ಇನ್ನೊಂದು ಎಕ್ಸಾಂಪಲ್ ಮಾಡಿ ನೋಡೋಣ. 6 to the power of n ನ್ಯಾಚುರಲ್ n is equals to 4 ತಗೊಂಡಿದ್ದೀವಿ. 6 into 6 into 6 into 6, 4 times 6 ಬರುತ್ತೆ. 6 6 36 into 6 6 36. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ ನೋಡೋಣ. 6 6 36, 6 3 18, 18 plus 3 21. Again 3 6 18, 1 carry, 3 3 9 plus 1 10. So 6 9 2 1 ಏನ್ ಬಂತು ಇಲ್ಲಿ? 1 2 9 6. ಅಂದ್ರೆ ನಮ್ಗೆ ಇಲ್ಲಿ ನಾವು n ಪ್ಲೇಸ್ ಅಲ್ಲಿ 1 ಇಂದ ಹಿಡಿದು ನೋಡಿದ್ವಿ. 1 2 3 4 ಎಲ್ಲವುದು ಯಾವ್ದು ನಂಬರ್ ಎಂಡ್ ಆಗ್ತಾ ಇದೆ? 6 ನಂಬರ್ ಎಂಡ್ ಆಗ್ತಾ ಇದೆ. ಅವ್ರು ಏನ್ ಹೇಳಿದ್ದಾರೆ? ಎಂಡ್ ವಿತ್ ಡಿಜಿಟ್ 0 ಅಂತ ಕೇಳ್ತಾ ಇದ್ದಾರೆ. ಸೊ ನಾವೆಲ್ಲ ಪಾಸಿಬಿಲಿಟೀಸ್ ನೋಡಿದ್ವಿ. ಸೊ ನಾವೇನ್ ಹೇಳ್ಬೋದು? ನೋ ಅಂತ ಹೇಳ್ಬೇಕು. ನೋ, 6 to the power of n cannot end with the digit 0. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ನೋಡಿ. 6th ಒನ್ ಏನ್ ಕೊಟ್ಟಿದ್ದಾರೆ? ಎಕ್ಸ್ಪ್ಲೇನ್ ವೈ 7 into 11 into 13 plus 13 and 7 into 5 into 4 into 3 into 2 into 1 plus 5 ಆರ್ ಕಾಂಪೋಸಿಟ್ ನಂಬರ್ಸ್ ಅಂತ ಕೇಳಿದ್ದಾರೆ. ನಾನು ಇಂಟ್ರಡಕ್ಷನ್ ಅಲ್ಲಿ ಹೇಳಿದ್ದೀನಿ ಕಾಂಪೋಸಿಟ್ ನಂಬರ್ಸ್ ಅಂದ್ರೆ ಏನು ಅಂತ. ಆದ್ರೂ ಈಗ ಒಂದ್ ಸ್ವಲ್ಪ ಶಾರ್ಟ್ ಆಗಿ ಹೇಳ್ತೀನಿ, ಇಲ್ಲಾಂದ್ರೆ ಅಂಡರ್ಸ್ಟ್ಯಾಂಡ್ ಆಗಲ್ಲ. ನೋಡಿ, ಪ್ರೈಮ್ ನಂಬರ್ಸ್
ಕಾಂಪೋಸಿಟ್ ನಂಬರ್ಸ್. ಈಗ 2 ತಗೊಂಡ್ವಿ. 2 ತಗೊಂಡ್ರೆ ಇದು ಯಾವ ಟೇಬಲ್ ಅಲ್ಲಿ ಬರುತ್ತೆ? 2 1 2 ಬರುತ್ತೆ ಅಲ್ವಾ? ಮತ್ತೆ ಇನ್ನ ಯಾವ ಟೇಬಲ್ ಅಲ್ಲೂ ಬರಲ್ಲ ಈ 2 ಅಲ್ವಾ? ಇಂಥ ನಂಬರ್ ನಾವೇನಂತ ಕರಿತೀವಿ? ಪ್ರೈಮ್ ನಂಬರ್ ಅಂತ ಕರಿತೀವಿ. ಫ್ಯಾಕ್ಟರ್ಸ್ ಎಷ್ಟು ಬರ್ತವೆ ಇದರಲ್ಲಿ? ಎರಡೇ ಬರ್ತವೆ, 2 × 1 ಅಷ್ಟೇ ಅಲ್ವಾ? ಸೊ ಇಂಥ ನಂಬರ್ಸ್, ಎರಡೇ ಬರಂತ ಫ್ಯಾಕ್ಟರ್ಸ್ ಬರಂತ ನಂಬರ್ಸ್ ನ ನಾವೇನಂತ ಕರಿತೀವಿ? ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಅದೇ ರೀತಿ 3 ಕೂಡ ನೋಡಿ, 3 1 3. ಇದು ಕೂಡ ಅಷ್ಟೇ, ಬೇರೆ ಯಾವ ಟೇಬಲ್ ಅಲ್ಲಿ ಬರಲ್ಲ. 3 ಫ್ಯಾಕ್ಟರ್ಸ್ ಕೂಡ 2 ಫ್ಯಾಕ್ಟರ್ಸ್ ಬರ್ತವೆ. ಸೊ ಇಂಥ ನಂಬರ್ ಏನಂತ ಕರಿತೀವಿ? ಇದು ಕೂಡ ಪ್ರೈಮ್ ನಂಬರೇ. ಅದೇ ನಾವು ಬೇರೆ ನಂಬರ್ ನೋಡಿ, 4 1 4. ಇದು ಇನ್ನು ಬೇರೆ ಟೇಬಲ್ ಅಲ್ಲಿ ಬರುತ್ತಲ್ವಾ? 2 2 4 ಆಯ್ತು ಅಲ್ವಾ? ಸೊ ಇಲ್ಲಿ ಫ್ಯಾಕ್ಟರ್ಸ್ ಏನಾಗ್ತವೆ ನೋಡಿ. 4 ತಗೊಂಡ್ರೆ 2 2 4 ಆಯ್ತು. ಅಗೇನ್ 2 1 ಸೊ ಏನ್ ಬಂತು? 2 × 2 × 1 ಬಂತು ಅಲ್ವಾ? ಅಂದ್ರೆ ಫ್ಯಾಕ್ಟರ್ಸ್ ಇಲ್ಲಿ ಎಷ್ಟು ಬಂತು? 3 ಬಂತು. 2ಕ್ಕಿಂತ ಹೆಚ್ಚಿಗಿದ್ರೆ, ಎರಡು ಫ್ಯಾಕ್ಟರ್ಸ್ ಗಿಂತ ಹೆಚ್ಚಿಗಿದ್ರೆ ನಾವು ಅದನ್ನೇನಂತ ಕರಿತೀವಿ? ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಅಂದ್ರೆ ಬೇರೆ ಯಾವ್ದಾದ್ರು ಟೇಬಲ್ ಅಲ್ಲಿ ಬಂದ್ರೆ, ಈಗ ಸ್ವಂತ ಒಂದೇ ಟೇಬಲ್ ಅಲ್ಲಿ ಬಂದ್ರೆ, ಇದು ನೋಡಿ ಒಂದೇ ಟೇಬಲ್ ಅಲ್ಲಿ ಬರುತ್ತೆ ಅಷ್ಟೇ, 2 1 2. ಸ್ವಂತ ನಂಬರ್ ಇಂದ 1 ಇಂದ ಮಲ್ಟಿಪ್ಲೈ ಮಾಡಿದಾಗ ಮಾತ್ರ ಅದೊಂದೇ ಬಂದ್ರೆ ಅದು ಪ್ರೈಮ್ ನಂಬರ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಇನ್ನು ಬೇರೆ ಬೇರೆ ಟೇಬಲ್ ಅಲ್ಲಿ ಬರ್ತಾ ಇದೆ. ಇದು ನೋಡಿ, 4 1 4 ಬಂತು, 2 2 4 ಬಂತು. ಸೊ ಈ ತರ ಬೇರೆ ಟೇಬಲ್ ಬಂದ್ರೆ ಅವು ಕಾಂಪೋಸಿಟ್ ನಂಬರ್. ಈಗ 4 ಕಾಂಪೋಸಿಟ್ ನಂಬರ್ ಆಯ್ತು. ಈಗ ಅದೇ ರೀತಿ 5 ಹೇಳಿ, 5 1 5. ಈ 5 ಬೇರೆ ಯಾವ ಟೇಬಲ್ ಅಲ್ಲಿ ಬರಲ್ಲ, ಇದು 5 ಪ್ರೈಮ್ ನಂಬರ್ ಆಯ್ತು. ಅದೇ ರೀತಿ 6 ಮಾಡಿದ್ರೆ 6 ನೋಡಿ, 6 1 6 ಬಂತು, 2 3 6 ಬಂತು, 3 2 6 ಬಂತು ಅಲ್ವಾ? ಸೊ ಬೇರೆ ಬೇರೆ ಟೇಬಲ್ಸ್ ಅಲ್ಲಿ ಕೂಡ ಬರ್ತಾ ಇದೆ. ಸೊ ಈ ನಂಬರ್ ಏನಾಗುತ್ತೆ? ಕಾಂಪೋಸಿಟ್ ನಂಬರ್ ಆಯ್ತು. ಈಗ ಅಂಡರ್ಸ್ಟ್ಯಾಂಡ್ ಆಯ್ತಾ ಕಾಂಪೋಸಿಟ್ ನಂಬರ್ಸ್ ಅಂದ್ರೆ ಏನು ಅಂತ? ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದೀನಿ, ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ, ಎಲ್ಲ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಆಗತ್ತೆ. ಓಕೆ, ಈಗ ನೋಡಿ ಅವ್ರೇನ್ ಕೊಟ್ಟಿದ್ದಾರೆ? 7 × 11 × 13 + 13 ಅಂತ ಕೊಟ್ಟಿದ್ದಾರೆ ಅಲ್ವಾ? ಈ ನಂಬರ್ ಒಂದೇ ತಗೊಂಡಾಗ ನೋಡ್ರಿ, ಇದು ಒಂದು ಫ್ಯಾಕ್ಟರ್, ಇಲ್ಲಿ ಪ್ಲಸ್ ಇದೆ, ಇದು ಒಂದು ಫ್ಯಾಕ್ಟರ್. ಸೊ ನಾವೇ ಫ್ಯಾಕ್ಟರ್ ಅಂತಿದೆ, ಟರ್ಮ್. ಇದು ಒಂದು ಟರ್ಮ್, ಇದು ಒಂದು ಟರ್ಮ್ ಅಲ್ವಾ? ಸೊ ನಾವು ಇದ್ರಲ್ಲೂ ಕಾಮನ್ ಏನಿದೆ? 13. ಸೊ 13 ಕಾಮನ್ ತೆಗಿಬೋದಲ್ವಾ 2 ಟರ್ಮ್ಸ್ ಅಲ್ಲಿ? ಸೊ ಕಾಮನ್ ತೆಗೆದ್ರೆ ಏನ್ ಉಳಿಯತ್ತೆ? 7 × 11 × 13 ಕಾಮನ್ ತೆಗೆದ್ಬಿಟ್ಟು 1 ಉಳಿತು. ಪ್ಲಸ್ ಇಲ್ಲಿನೂ 13 ಕಾಮನ್ ತೆಗೆದಿದ್ದೀವಿ, 1 ಆಯ್ತು. ಈಗ 13 ಹಾಗೆ ಇಡೋಣ. 11 7 77, 77 1 77 ಪ್ಲಸ್ 1. 13 × 77 + 1 78. ಈಗ 13 ಅಂತೂ ಪ್ರೈಮ್ ನಂಬರ್ ಗೊತ್ತಿದೆ ಅಲ್ವಾ ನಮ್ಗೆ? ಇದು ಬೇರೆ ಯಾವ ಟೇಬಲ್ಸ್ ಅಲ್ಲಿ ಬರಲ್ಲ. ಆದ್ರೆ 78ಗೆ ಬೇರೆ ಟೇಬಲ್ಸ್ ಅಲ್ಲಿ ಬರ್ತದಲ್ಲ. 2 3 6, 2 9 18, 3 1 3 3 ಅಗೇನ್ 13 1. ಸೊ ಇಲ್ಲೇನ್ ಬಂತು ನೋಡಿ, 13 × ಇದಕ್ಕೆ ಫ್ಯಾಕ್ಟರ್ಸ್ ಎಷ್ಟಿದಾವೆ? 2 × 3 × 13 ಬಂತು ಅಲ್ವಾ? ಸೊ ಈಗ ನೋಡಿ, ಇಲ್ಲಿ ಎಷ್ಟು ಫ್ಯಾಕ್ಟರ್ಸ್ ಇದಾವೆ? 2ಕ್ಕಿಂತ ಜಾಸ್ತಿ ಆಯ್ತಲ್ವಾ? ನಮ್ಗೇನು ಒಂದೇ ಸೇಮ್ ನಂಬರ್ ಇಂದ ಒಂದೇ 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮಾತ್ರ ಮಲ್ಟಿಪ್ಲೈ ಆಗಂಗಿದ್ರೆ ಅಂತದನ್ನ ಮಾತ್ರ ನಾವು ಪ್ರೈಮ್ ನಂಬರ್ ಅಂತ ಹೇಳ್ತೀವಿ. ಇನ್ನು ಬೇರೆ ನಂಬರ್ಸ್ ಇಂದ ಈ ತರ ಬಂದ್ರೆ ಅವು ಕಾಂಪೋಸಿಟ್ ನಂಬರ್ಸ್ ಅಂತೀವಿ. ಸೊ ಏನಂತ ಹೇಳ್ಬೋದು ನಾವು? ಕಾಂಪೋಸಿಟ್ ನಂಬರ್. ದಿಸ್ ಇಸ್ ಎ ಕಾಂಪೋಸಿಟ್ ನಂಬರ್ ಅಂತ ಹೇಳ್ಬೋದು. ಅದೇ ರೀತಿ ಇದನ್ನ ಮಾಡೋಣ. ಇದು ಫಸ್ಟ್ ಒನ್ ಆಯ್ತು. ಇದರಲ್ಲಿ ಇದೆ ಪಾರ್ಟ್ 2. 7 × 6 ಕೂಡ ಇದೆ ಇಲ್ಲಿ, ನಾನು ಮರ್ತೋದೆ. 7 × 6 × 5 × 4 × 3 × 2 × 1 + 5 ಅಂತ ಇದೆ. ಓಕೆ, ಇಲ್ಲಿನೂ ಅಷ್ಟೇ. ಇದಿಷ್ಟು 1 ಟರ್ಮ್ ಆದ್ರೆ ಈ ಪ್ಲಸ್ ಆದ್ಮೇಲೆ ಇರೋದು 1 ಟರ್ಮ್ ಅಲ್ವಾ? ಸೊ ಈ ಎರಡು ಟರ್ಮ್ಸ್ ಅಲ್ಲಿ ಕಾಮನ್ ಏನಿದೆ? 5 ಇದೆ. ಇಲ್ಲಿ 5 ಇದೆ, ಇಲ್ಲಿ 5 ಇದೆ. ಸೊ 5 ಕಾಮನ್ ತೆಗಿತೀವಿ. ಕಾಮನ್ ತೆಗೆದ್ರೆ ಏನ್ ಉಳಿತು? 7 × 6 × 5 ಕಾಮನ್ ತೆಗೆದಿದ್ದೀವಿ,
ಸೊ ಹೋಯ್ತು, 1 ಉಳಿತು. ಸೊ 1 ಬರೆದ್ರು ನಡೀತದೆ, ಮಲ್ಟಿಪ್ಲೈ ಸೇಮ್ ಬರುತ್ತೆ. ಸೊ 4 ಇಂಟು 3 ಇಂಟು 2 ಇಂಟು 1 ಪ್ಲಸ್ 5 ಕಾಮನ್ ತೆಗೆದಿದ್ದೀನಿ. ಸೊ 1 ಉಳಿತು. ಈಗ 5 ಹಾಗೆ ಇಡೋಣ, ಇದಿಷ್ಟು ಮಲ್ಟಿಪ್ಲೈ ಮಾಡೋಣ. ನೋಡಿ, 1 2 2, 2 3 6, 6 4 24, 24 6 7 42 ಇಂಟು 24. ಓಕೆ, ಪ್ಲಸ್ 1. ಈಗ 42 ಇಂಟು 24 ಮಾಡೋಣ. 4 2 8, 4 4 16, 2 2 4, 2 4 8, 8 10 10. ಸೊ ಏನ್ ಬಂತು? 1008 ಪ್ಲಸ್ 1 ಬಂತು. ಓಕೆ, ಇದನ್ನ ರಬ್ ಮಾಡ್ತೀನಿ. 5 ಇಂಟು 1008 ಪ್ಲಸ್ 1 ಮಾಡಿದ್ರೆ ಏನ್ ಬಂತು? 1009 ಆಯ್ತು. ಈಗ ನೋಡಿ, 5 ಇಂಟು ಇಲ್ಲಿ 1009 ಇದೆ, ಇಂಟು 1 ಅಂತ ಇದ್ದೇ ಇರುತ್ತಲ್ವಾ, 1 ಇಲ್ದಂಗ್ ಬರೋದೇ ಇಲ್ಲ. ಸೊ 1 ಇದೆ ಅಂದ್ರೆ ಇಲ್ಲಿ ಏನಾಗ್ತಾ ಇದೆ? 2ಕ್ಕಿಂತ ಜಾಸ್ತಿ ಫ್ಯಾಕ್ಟರ್ಸ್ ಇದಾವಲ್ವಾ. 2ಕ್ಕಿಂತ ಜಾಸ್ತಿ ಫ್ಯಾಕ್ಟರ್ಸ್ ಇದ್ರೆ ನಾವೇನಂತ ಕರಿತೀವಿ? ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಇಲ್ಲಿನೂ ಅಷ್ಟೇ 2ಕ್ಕಿಂತ ಜಾಸ್ತಿ ಇದಾವೆ. ಸೊ ದೇ ಆರ್ ಕಾಂಪೋಸಿಟ್ ನಂಬರ್ಸ್ ಅಂತ ಹೇಳ್ಬೋದು. ನಾವು ಬರಿಬೇಕು ಅಂತಂದ್ರೆ ಸೆಂಟೆನ್ಸ್ ಅಲ್ಲಿ, ಬಿಕಾಸ್ ಬೋತ್ these numbers have more than 2 factors. Therefore, these are composite numbers. ಯಾಕಂದ್ರೆ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದಾರಲ್ವಾ, ಸೊ ಈ ಸೆಂಟೆನ್ಸ್ ನ ಬರೆಯೋದು ಅವಶ್ಯಕ. ನೋಡಿ, ಬಿಕಾಸ್ ಬೋತ್ ದೀಸ್ ನಂಬರ್ಸ್ ಹ್ಯಾವ್ ಮೋರ್ ದನ್ 2 ಫ್ಯಾಕ್ಟರ್ಸ್. 2 ಫ್ಯಾಕ್ಟರ್ಸ್ ಗಿಂತ ಜಾಸ್ತಿ ಇರೋದಕ್ಕೆ ನಾವು ಕಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ, 7th ಒನ್ ಏನ್ ಕೊಟ್ಟಿದ್ದಾರೆ? ದೇರ್ ಈಸ್ ಎ ಸರ್ಕ್ಯುಲರ್ ಪಾತ್ ಅರೌಂಡ್ ಎ ಸ್ಪೋರ್ಟ್ಸ್ ಫೀಲ್ಡ್. ಸೋನಿಯಾ ಟೇಕ್ಸ್ 18 minutes to drive 1 round of the field, while Ravi takes 12 minutes for the same. Suppose they both start at the same point and the same time and go in the same direction. After how many minutes will they meet again at the starting point ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಅಂದ್ರೆ ಒಂದು ಸರ್ಕ್ಯುಲರ್ ಪಾತ್ ಇದೆ, ಸ್ಪೋರ್ಟ್ಸ್ ಫೀಲ್ಡ್. ಇಲ್ಲಿ ಸೋನಿಯಾ ಅನ್ನೋ ಹುಡುಗಿ ಈ ಸರ್ಕ್ಯುಲರ್ ಪಾತ್ ನ ಡ್ರೈವ್ ಮಾಡೋಕೆ 1 ರೌಂಡ್ ಮಾಡಕ್ಕೆ ಎಷ್ಟು ತಗೊಂತಾ ಇದೆ? 18 minutes ತಗೊಂತಾ ಇದ್ದಾರೆ. ಓಕೆ, 1 ರೌಂಡ್ ಡ್ರೈವ್ ಮಾಡೋದಕ್ಕೆ. ಅದೇ ರವಿ ಏನ್ ಮಾಡ್ತಾ ಇದ್ದಾನೆ? ಇದೇ ರೌಂಡ್ ಮಾಡೋದಿಕ್ಕೆ ಆತ 12 minutes ತಗೊಂತಾ ಇದೆ. ಓಕೆ, ಸೇಮ್ ರೌಂಡ್ ಡ್ರೈವ್ ಮಾಡೋದಕ್ಕೆ. ಅವ್ರಿಗೆ ಏನ್ ಹೇಳ್ತಾ ಇದೆ? ಸಪೋಸ್ ದೇ ಬೋತ್ ಸ್ಟಾರ್ಟ್ ಅಟ್ ದ ಸೇಮ್ ಪಾಯಿಂಟ್. ಸಪೋಸ್ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಅಂತ ಇಟ್ಕೊಳ್ಳಿ. ಅಟ್ ದ ಸೇಮ್ ಪಾಯಿಂಟ್ ಇಬ್ರು ಅಟ್ ದ ಸೇಮ್ ಟೈಮ್ಗೆ ಇಬ್ರು ಸೇಮ್ ಇದರಿಂದ ಸ್ಟಾರ್ಟ್ ಮಾಡಿದ್ರೆ ಅಂಡ್ ಗೋ ಇನ್ ದ ಸೇಮ್ ಡೈರೆಕ್ಷನ್. ಇಲ್ಲಿಂದ ಹೋದ್ರೆ ಇಬ್ರು ಇಲ್ಲಿಂದಾನೇ ಹೋಗೋದು. ಸೊ ಆಫ್ಟರ್ ಹೌ ಮೆನಿ ಮಿನಿಟ್ಸ್ ವಿಲ್ ದೇ ಮೀಟ್ ಅಗೇನ್ ಅಂಡ್ ಅಟ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಕೇಳಿದ್ದಾರೆ. ಈಗ ಇದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ನೋಡಿ, ಫಸ್ಟ್ ನಾವು ಕಾಮನ್ ಸೆನ್ಸ್ ಆಗಿ ಸುಮ್ಮನೆ ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ನೋಡಿ, ಸೋನಿಯಾ ಎಷ್ಟು ತಗೊಂತಾ ಇದ್ದಾಳೆ? 1 ರೌಂಡ್ ಹಾಕಕ್ಕೆ 18 minutes ತಗೊಂತಾ ಇದ್ದಾಳೆ. ಸೊ ಸೋನಿಯಾ 1 ರೌಂಡ್ ಹಾಕ್ಲಿಕ್ಕೆ 18 minutes. ಸೊ 2 ರೌಂಡ್ಸ್ ಹಾಕೋದಕ್ಕೆ ಎಷ್ಟು ತಗೊಂತಾಳೆ? 18 + 18 ಎಷ್ಟಾಯ್ತು? 36 minutes ಆಯ್ತು. ಅದೇ ರವಿ ಏನ್ ಮಾಡ್ತಾ ಇದ್ದಾನೆ? 1 ರೌಂಡ್ ಹಾಕ್ಲಿಕ್ಕೆ 12 minutes ತಗೊಂತಾ ಇದ್ದಾನೆ ಅಲ್ವಾ. ಸೊ 2 ರೌಂಡ್ಸ್ಗೆ ಎಷ್ಟಾಗತ್ತೆ? 12 + 12 24 minutes ಅಲ್ವಾ. ಸೊ 3 ರೌಂಡ್ಸ್ ಹಾಕಿದ್ರೆ ಸೇಮ್ 12 + 12 + 12 ಸೊ 12.
ಅಂದ್ರೆ 12 + 12 + 12 ಎಷ್ಟಾಯ್ತು? 36 ಮಿನಿಟ್ಸ್ ಆಯ್ತು. ಅಂದ್ರೆ ಇಲ್ಲಿ ನೋಡಿ, ಸೋನಿಯಾ 2 ರೌಂಡ್ಸ್ 36 ಮಿನಿಟ್ಸ್ ಅಲ್ಲಿ ಮಾಡಿದ್ರೆ, ರವಿ 36 ಮಿನಿಟ್ಸ್ ಅಲ್ಲಿ 3 ರೌಂಡ್ಸ್ ಮಾಡ್ತಾ ಇದ್ದಾನೆ ಅಲ್ವಾ? ಸೊ ನಮ್ಗೆ ಇದು ಹಿಂಗೆ ರಫ್ ಆಗಿ ಕ್ಯಾಲ್ಕುಲೇಷನ್ ಮಾಡಿದ್ದು. ಆದ್ರೆ ಅವ್ರು ಹೇಳಿದ ಪ್ರಕಾರ ನಾವೇನ್ ಮಾಡ್ಬೇಕು ಅಂದ್ರೆ ನೋಡಿ, ಆಫ್ಟರ್ ಹೌ ಮೆನಿ ಮಿನಿಟ್ಸ್ ವಿಲ್ ದೇ ಮೀಟ್ ಅಗೇನ್ ಅಟ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಅಂದ್ರೆ ಆಫ್ಟರ್ 36 ಮಿನಿಟ್ಸ್ ಇವ್ರು ಸೋನಿಯಾ 2 ರೌಂಡ್ಸ್ ಹಾಕೊಂಡ್ ಬಂದ್ರು ಇಲ್ಲಿಗೆ. 2 ರೌಂಡ್ಸ್ ಹಾಕೊಂಡ್ ಇಲ್ಲಿಗೆ ಬಂದ್ರೆ, ರವಿ 3 ರೌಂಡ್ಸ್ ಹಾಕೊಂಡ್ ಬಂದು ಮತ್ತೆ ಇಲ್ಲಿಗೆ ಸೇರ್ತಾನೆ. ಅಂದ್ರೆ 36 ಮಿನಿಟ್ಸ್ ಸೇರ್ತಾನೆ ಅಂತ ಅರ್ಥ ಆಯ್ತು. ಆದ್ರೆ ನಾವು ಇಲ್ಲಿ ಏನ್ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ, ದೊಡ್ಡ ನಂಬರೇ ಬರುತ್ತಲ್ವಾ, ಚಿಕ್ಕ ನಂಬರ್ ಅಂತೂ ಬರಲ್ಲ. 12 ಮಿನಿಟ್ಸ್ 18 ಮಿನಿಟ್ಸ್ಗಿಂತ ಜಾಸ್ತಿನೇ ಬರುತ್ತೆ ಅಲ್ವಾ? 18 ಮಿನಿಟ್ಸ್ 12 ಮಿನಿಟ್ಸ್ಗಿಂತ ಜಾಸ್ತಿನೇ ಬರುತ್ತೆ. ಅಂದ್ರೆ ಏನ್ ಫೈಂಡ್ ಔಟ್ ಮಾಡ್ಬೇಕು ಇಲ್ಲಿ? LCM ಫೈಂಡ್ ಔಟ್ ಮಾಡ್ಬೇಕು. ಸೊ LCM ಫೈಂಡ್ ಔಟ್ ಮಾಡೋದಕ್ಕೆ ನೋಡಿ, 12 18 2 ಇಂದ ಮಾಡೋಣ. 2 6 12, 2 9 ಈಗ 3 ಇಂದ ಹೋಗುತ್ತಲ್ವಾ, 3 2 ಸಾರಿ ಇಲ್ಲಿ 2 ಇಂದಾನೆ ಮಾಡೋಣ. 2 3 6 9 ಹಾಗೆ ಇಡೋಣ. ಇಲ್ಲಿ 3 1 3 3 ಅಗೇನ್ 3 1 3 1 ಬಂತು ಲಾಸ್ಟ್ಗೆ. ಸೊ ಫ್ಯಾಕ್ಟರ್ಸ್ ಏನ್ ಬಂತು? 2 × 2 × 3 × 3 ಬಂತು. ಇದೆಷ್ಟು ಮಲ್ಟಿಪ್ಲೈ ಮಾಡ್ಬೇಕು? 2 2 4 4 3 12 12 3 36 ಅಲ್ವಾ? ಸೊ ಇದನ್ನೇ ಅವ್ರು ಫೈಂಡ್ ಔಟ್ ಮಾಡಕ್ ಹೇಳಿದ್ದು. ಸೊ ನಾವೇನಂತ ಬರಿಬೋದು? LCM 36 ಬಂತಲ್ವಾ? ಆದ್ರೆ ನಾವು ಸೆಂಟೆನ್ಸ್ ಅಲ್ಲಿ ಬರಿಬೇಕು ಅಂದ್ರೆ ಏನಂತ ಬರಿಬೇಕು? ಆಫ್ಟರ್ ಹೌ ಮೆನಿ ಮಿನಿಟ್ಸ್ ಅಂತ ಕೊಟ್ಟಿದಾರಲ್ವಾ, ಆಫ್ಟರ್ 36 minutes they will meet again. Again at the starting point. Okay, understand ಆಯ್ತಾ? ಈ ಸೆಂಟೆನ್ಸ್ ಬರ್ದ್ರೆ ಈ ಆನ್ಸರ್ ಫೈನಲ್ ಆನ್ಸರ್ 36 minutes. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್